ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಹೇಳಿ. ಫ್ರೆಂಡ್ಸ್, ಇವಾಗ ನಾನು ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಾರ ಬಂದು ಯಾವ ವಾರ ಅಂತಂದರೆ ಇವತ್ತು ಸೋಮವಾರದಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿರೋಂಥದ್ದು. ಬೆಳಗ್ಗೆಯಿಂದ ನಾನು ಆಶಾ ರೀಲ್ಸ್ ಮಾಡಿದ್ವಿ. ರೀಲ್ಸು ಶಾರ್ಟ್ಸ್ಗೆ ಅಪ್ಲೋಡ್ ಮಾಡೋದಕ್ಕೆ ತುಂಬಾ ಇವಾಗ ನನಗೆ ಹೆಡ್ಡೇಕ್ ಬಂದಿತ್ತು. ಸುಮ್ಮನೆ ಮಲ್ಕೊಂಡೆ, ಹಾಗೆ ಎದ್ಬಿಟ್ಟು ಇವಾಗ ಅಡುಗೆ ಮಾಡ್ಲಿಕ್ಕೆ ಬಂದಿದ್ದೀನಿ. ಈಗ ಹಾಲು ಕಾಯಿಸಿದ್ದೀನಿ. ಈ ಕಡೆಗೆ ಇಲ್ಲಿ ಸ್ವಲ್ಪ ಕಾಫಿಗೆ ಸಕ್ಕರೆ ಹಾಕಿ ಹಾಲನ್ನ ಬಿಸಿ ಮಾಡಿದಂಥದ್ದು ಇನ್ನೂ ಸ್ವಲ್ಪ ಇದೆ, ಆಶನ್ ಕೊಡಬೇಕು. ನನಗೆ ಏನಾಗಿದೆ ಅಂತಂದರೆ ಫ್ರೆಂಡ್ಸ್, ನಾನು ಯಾವಾಗಾದ್ರೂ ಒಮ್ಮೆ ಶೇರ್ ಮಾಡ್ಕೊತೀನಿ. ₹5 to ₹10 ಹಿಂಗೆಲ್ಲ. ಈ ಲೋಕಲ್ ಟೀ ಪುಡಿ ಕುಡಿದ್ರೂ ಕೂಡ ನಂಗೆ ಹಾಗೆ ಆಗುತ್ತೆ. ಇನ್ನೊಂದು ಅಂದರೆ ಅದು ಬೇರೆ ಅದೊಂದು ಟೀ ಪುಡಿ ನನಗೆ ಆಗಿ ಬರೋದಿಲ್ಲ. 3 ರೋಸು ಈ ಕಣ್ಣದೇವರಾದ ಹೆಡ್ಡೇಕ್ ಬರೋದಿಲ್ಲ. ತುಂಬ ದಿನ ಆಯಿತು ಅಂತೇಳಿ ಟೀ ಕುಡಿಬೇಕು ಅನ್ನೋ ಆಸೆಯಿಂದ ಹೋಗಿ ನಾನು ಟೀ ಪುಡಿ ತರಕ್ಕೆ ಹೋದಾಗ ಲೋಕಲ್ ತೊಗೊಂಬಂದ. ಹಾಗಾಗಿ ಸ್ವಲ್ಪ ಅದು ಒಂದು ವಾರದವರೆಗೂ ಹಾಗೆ ಲೈಟಾಗಿ ತಲೆನೋವು ಬಂದಿದ್ದು. ಇವಾಗ ಕಮ್ಮಿ ಆಗಿದೆ, ಮಾಡೋಕ್ಕಾಗಲ್ಲ, ಹೆಂಗಿರುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ನಾನು ಸಾಯಂಕಾಲ ಅಡುಗೆ ಮಾಡಬೇಕು. ಗ್ಯಾಸ್ ಸಿಲಿಂಡ್ರು ಬಂತು ನೋಡಿ. ಗ್ಯಾಸ್ ಸಿಲಿಂಡ್ರು ಹೊಸದನ್ನ ತರಿಸ್ಕೊಂಡೆ. ಹೊಸದಂದರೆ ತುಂಬಿರೋಂಥದ್ದು ಬಂತು. ಇವಾಗ ಹೊಸದು ಇದು ಕೂಡ ಈ ಸ್ಟವ್ ತೊಗೊಂಡೆ ಅಲ್ವಾ ನಾನು. ಈ ಸ್ಟವ್ ತೊಗೊಂಡಾಗ ಇಲ್ಲಿ ಹಳೇದಕ್ಕೆ ಕಲೆಕ್ಷನ್ ಕೊಟ್ಟಿದ್ವಲ್ಲ, ಹಳೆ ಪೈಪು, ಅದು ಸುಮಾರು ವರ್ಷಗಳ ಕಾಲ ಇತ್ತು ಫ್ರೆಂಡ್ಸ್. ನಿಜವಾಗ್ಲೂ ನೀವು ನಂಬ್ತಿರಲ್ಲ ಗೊತ್ತಿಲ್ಲ. ಅದು ಎಷ್ಟೋ ವರ್ಷಕ್ಕೆಲ್ಲನೂ ಚೇಂಜ್ ಮಾಡ್ಬೇಕಂತ ಅದ್ರ ಬಗ್ಗೆ ಗೊತ್ತಿಲ್ಲ. ಸುಮಾರು ವರ್ಷಗಳಿಂದನೂ ಕೂಡ ಅದು ನನ್ನ ಜೊತೆಲಿ ಇತ್ತು. ಈ ಒಂದು ಅದೇ ಒಂದು ಪೈಪ್ನ ಯೂಸ್ ಮಾಡ್ತಾ ಇದ್ದೆ. ಆ ಒಂದು ಪೈಪು ಒಂದು 10-13 ವರ್ಷದಿಂದನೂ ಅದೇ ಒಂದು ಪೈಪ್ನ ಯೂಸ್ ಮಾಡ್ತಾ ಇದ್ದೆ. ಏನೂ ಆಗಿಲ್ಲ ಅಂತೇಳಿ ನಾನೇನೆ ಇದನ್ನು ತೆಗೆದುಬಿಟ್ಟು, ಹಳೆ ಸ್ಟವಿಂದ ತೆಗೆದ್ಬಿಟ್ಟು ಹಳೆ ಪೈಪ್ನ ಈ ಹೊಸ ಪೈಪ್ಗೆ ಕಲೆಕ್ಷನ್ ಕೊಟ್ಟೆ. ಇಲ್ಲಿ ಡ್ಯಾಮೇಜ್ ಆಗಿಬಿಟ್ಟಿತ್ತು. ಹಾಗಾಗಿ ನನಗೆ ಯಾಕೋ ಭಯ ಆದಂಗೆ ಅದು ತುಂಬಾ ಸ್ಮೆಲ್ ಬರ್ತಾ ಇದೆ ಅಂತೇಳಿ ಹೊಸದೊಂದು ಈ ಒಂದು ಪೈಪ್ನು ಕೂಡ ಹಾಕ್ಸಿದೆ. ಇವಾಗ ಈ ಥರ ಕಲೆಕ್ಷನ್ ಮೋಸ್ಟ್ಲಿ ತುಂಬ ವರ್ಷಗಳಿಂದನೂ ಈ ಥರ ಬಂದಿದೆ. ಸ್ಟೀಲ್ದು ನೋಡಿ, ನೀವು ನೋಡ್ಬೋದು ನೋಡಿ, ಈ ಥರ ಸ್ಟೀಲ್ದು ಎಲ್ಲದಕ್ಕೂ ಬರುತ್ತೆ. ಇದು ಏನು ₹300 ಅಂತೆ, ₹250 ಬರುತ್ತಂತೆ. ನಾನು ಒಳ್ಳೆಯದೇ ಇರಲಿ ಅಂತೇಳಿ 200 ತೊಗೊಂಡಿದ್ದೀನಿ. 200ಕ್ಕೆ ಅದೆಲ್ಲ ಫಿಟ್ ಮಾಡಿ ನೀಟಾಗಿ ಟೈಟ್ ಮಾಡಿ, ಅದಕ್ಕೂ ಕೂಡ ಅದೇ ಥರ ಸ್ಟೀಲಿಂದ ಒಂದು ಬರುತ್ತೆ, ಸುತ್ತೋದು ಒಳ್ಳೆ ಕಾಲುಂಗ್ರ ಥರ ಇರುತ್ತೆ. ಅದನ್ನು ಕೂಡ ಹಾಕಿ ಕೊಟ್ಟೋದ್ರು. ತುಂಬಾ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ಹಾಗೆ ಯಾವುದೇ ಸ್ಮೆಲ್ಲು ಕೂಡ ಬರ್ತಾ ಇಲ್ಲ ಗ್ಯಾಸಿಂದ ಅಂತ ಹೇಳ್ತಾ ಹೊಸದೊಂದು ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಒಂದು ನ್ಯೂ ವ್ಲಾಗ್ ಆಗಿದೆ. ಇವಾಗ ಬಂದು ನಾನು ಅಡುಗೆ ಮಾಡಬೇಕು ಫ್ರೆಂಡ್ಸ್. ಇವಾಗ ಈ ಒಂದು ಕರೆಂಟಿನ ಸ್ಟವಿಗೆ ಹೇಳೋಣ ಗುಡ್ ಬಾಯ್ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಮತ್ತೊಮ್ಮೆ ಹೇಳ್ತಾ ಫ್ರೆಂಡ್ಸ್, ಇವಾಗ ನಾನು ಏನು ಅಡುಗೆ ಮಾಡ್ತಾ ಇದ್ದೀನಿ ಅಂದರೆ, ಒಂದು 4 ಬದನೆಕಾಯಿ ತೊಗೊಂಬಂದಿದ್ದೆ ಅಂತ, ಅದರಿಂದ ಒಂದು 4 ಬದನೆಕಾಯಿ ತೊಗೊಂಬಂದಿದ್ದೆ. ಬರೀ ನಾಕಿ ಬಂದಿದ್ದು ₹10ಗೆ, ₹50 kg ಅಂತೇಳಿ. ಹಾಗಾಗಿ ಅದರಿಂದ ಇವಾಗ ಸಾಯಂಕಾಲಕ್ಕೆ ಮಾತ್ರ ಗ್ರೇವಿ ಮಾಡ್ತಾಯಿದ್ದೀನಿ. ಎಣ್ಗಾಯಿ ಗ್ರೇವಿನ ಮಾಡಿಬಿಟ್ಟು ಆಶಂಗೆ ಎಣ್ಗಾಯಿ ಚಪಾತಿ ಮಾಡಿಕೊಡೋಣ. ಹಾಗೆ ನನಗೂ ಕೂಡ ಇಷ್ಟ, ತುಂಬ ದಿನ ಆಗೋಯ್ತು. ಎಣ್ಗಾಯಿ ಮಾಡೋದಕ್ಕೆ ತುಂಬಾ ಚೆನ್ನಾಗಿದ್ದಾವೆ. ಬದನೆಕಾಯಿ ಚಿಕ್ಕ ಪುಟ್ಟದಾದ್ರೂ ಕೂಡ ಫ್ರೆಶ್ ಆಗಿದ್ದಾವೆ. ಆ ಥರ ಒಂದು ಫ್ರೆಶ್ ಆಗಿರೋಂಥ ಬದನೆಕಾಯಿ ಸಿಕ್ಕರೆ ಎಣ್ಗಾಯಿ ಚೆನ್ನಾಗಾಗೋಂಥದ್ದು. ಈ ಮಾರ್ಕೆಟಲ್ಲಿ ಸಿಗೋದೇ ಇಲ್ಲ, ಹೋಲ್ಸೇಲ್ ಮಾರ್ಕೆಟಲ್ಲೂ ಕೂಡ ಸಿಗೋದಿಲ್ಲ ಫ್ರೆಂಡ್ಸ್. ಇಲ್ಲೆಲ್ಲ ತಳ್ಳಗಡಿಲಿ ಅಂದವೇ ಬೆಳಗ್ಗೆ ತಿಂಡಿ ತರಕ್ಕೆ ಹೋದಾಗ ಒಂದು ಅಜ್ಜ ಇಟ್ಕೊಂಡಿದ್ರು. ನೋಡಿದೆ ಬದನೆಕಾಯಿ ಚೆನ್ನಾಗಿತ್ತು. ಅದು ನೋಡಿನೇ ನನಗೆ ತುಂಬ ಇಷ್ಟ ಆಗಿ ಆ ಬದನೆಕಾಯಿನ ತೊಗೊಂಡು ಬಂದೆ. ಚಿಕ್ಕ ಪುಟ್ಟ ಬದನೆಕಾಯಿ ಹಂಗೆ ಇರಬೇಕು ಎಣ್ಗಾಯಿ ಮಾಡೋದಕ್ಕೆ. ಆ ಥರದೊಂದು ಬದನೆಕಾಯಿ ಸಿಕ್ತು. ಹಾಗಾಗಿ ಅದಕ್ಕೋಸ್ಕರ ನಾನು ಎಣ್ಗಾಯಿ ಚಪಾತಿ ಮಾಡ್ತಾ ಇದ್ದೀನಿ. ಸಾಧ್ಯವಾದರೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಇಲ್ಲಾಂದರೆ ಎಲ್ರಿಗೂ ಗೊತ್ತಿದ್ದಿಲ್ಲ ಆ್ಯಸ್ ಯೂಶುವಲ್ ಹೆಂಗೆ ಮಾಡೋದು ಅಂತೇಳಿ. ಆದರೆ ಸಾಧ್ಯವಾದ ಮಟ್ಟಿಗೆ ನಾನು ಕೂಡ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತಲೇ ಹೇಳ್ತೀನಿ, ಓಕೆನಾ? ಯಾಕಂದರೆ ತುಂಬ ಟಯರ್ಡ್ ಆಗಿದ್ದೀವಿ ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡೋವಂಥ ಒಂದು ರೆಸಿಪಿನೂ ಕೂಡ ಹೌದಲ್ವ ಗೊತ್ತಿಲ್ಲ. ಕೆಲವರಿಗೆ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲವರಿಗೆ ಎಣ್ಗಾಯಿ ಮಾಡೋದು ಕೂಡ ಕೆಲವರು ಮಾಡೋ ರೀತಿ ಚೇಂಜ್ ಇರುತ್ತೆ, ನಾವು ಮಾಡೋ ರೀತಿ ಚೇಂಜ್ ಇರುತ್ತೆ. ಅದನ್ನು ನೋಡಿ ಕಲಿಯೋದು ಇರುತ್ತೆ. ಹೇಳಿದ್ರಲ್ಲಿ ಏನು ತಪ್ಪಿಲ್ಲ. ಸಾಧ್ಯವಾದರೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ಬನ್ನಿ ಇವಾಗ ಎಣ್ಗಾಯಿ ಮಾಡೋಣ. ಒಂದು ನಿಮಿಷ. ನಮ್ಮ ಕೂಕು ಕಾಫಿ ಕುಡಿತಾ? ಕೂಕು ಡ್ರೆಸ್ ನೋಡಿ ಫ್ರೆಂಡ್ಸ್, ನೈಟ್ ಡ್ರೆಸ್ ಹೊಸದು ಹಾಕೊಂಡ್ಬಿಟ್ಟಿದೆ, ಹೊಸ ವರ್ಷದ್ದು. ಹಬ್ಬಕ್ಕೆ ಹಾಕೊಂಡಿಲ್ಲ ಫ್ರೆಂಡ್ಸ್. ಹಬ್ಬಕ್ಕೊಂದು ಡ್ರೆಸ್ ಹಾಕೊಂಡಿತ್ತು ಫ್ರೆಂಡ್ಸ್, ಕೂಕು ಮರಿ. ಅದ್ರ ತೋರಿಸಿಲ್ಲ. ಅದು ಅವಳಿಗೆ ಇಷ್ಟ ಇಲ್ದಿರೋ ಡ್ರೆಸ್ಸು. ನಾನೊಂದು ಡ್ರೆಸ್ಸು ನಾನು ಬೈ ಮಾಡಿದ್ದೆ ಫ್ರೆಂಡ್ಸ್, ಬ್ಲೂ ಕಲರ್ದು ಡ್ರೆಸ್ ಬೈ ಮಾಡಿದ್ನಲ್ಲ, ಅದೇ ಥರದ್ದು. ಆಶೆ ಇದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಾನು ಒಂದು 2-3 ವರ್ಷದಿಂದ ನೋಡ್ತಾ ಇದ್ದೀನಿ ಮೀಶೋದಲ್ಲಿ. ಅದು ನೋಡ್ತೀನಿ ಸುಮ್ಮನಾಗ್ತೀನಿ, ನಾನು ತಗೋಬೇಕು ಅಂತ ಆಸೆ ಆಗಿಬಿಟ್ಟಿದೆ. ನಿನಗೆ ಕೊಡಿಸ್ತೀನಿ ತಗೋ ಅಂತ ನಾನು ಕೊಡಿಸಿದೆ. ನಮ್ಮಮ್ಮಗೆ ಇಷ್ಟ ಆಗಿರೋದಲ್ವ, ಚೆನ್ನಾಗಿರ್ಬೋದೇನೋ ಅಂತ ತಗೊಂಡ್ಲು ಅಷ್ಟೇ. ಬಿಟ್ಟರೆ ಅವಳಿಗೆ ಇಷ್ಟಪಟ್ಟು ಹಾಕೊಳ್ಳಂಗಿಲ್ಲ. ಹಬ್ಬದ ದಿನ ಹಾಕೊಂಡಿಲ್ಲ, ಒಂದು ಫೋಟೋ ತಗೊಂಡಿಲ್ಲ, ಒಂದು ವೀಡಿಯೋ ತಗೊಂಡಿಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅದನ್ನ ಹಾಕ್ತೀನಿ ಬೇಕಿದ್ರೆ. ಅದನ್ನ ವಿಡಿಯೋ ಒಂದು ಅದರದ್ದು ಒಂದು ವಿಡಿಯೋ
ಒಂದು ಚೂರು ನನ್ನ ವ್ಲಾಗಲ್ಲಿ ಬಂದಿಲ್ಲ, ಆ ಥರ ತಗೊಂಡಿದ್ದಾಳೆ. ನಾನೇನು ಮಾಡಲಿ, ಅದಕ್ಕೋಸ್ಕರ ಅದನ್ನ ನೆಕ್ಸ್ಟ್ ಯಾವುದಾದ್ರೂ ಒಂದು ಹಬ್ಬಕ್ಕೆ ಡೆಡಿಕೇಟ್ ಮಾಡ್ತೀವಿ ಇವಳಿಗೆ, ಒಂದು ಹಬ್ಬಕ್ಕೆ ಹಾಕ್ಸ್ತೀನಿ. ಓಕೆನಾ ಫ್ರೆಂಡ್ಸ್. ಬೇರೆ ಒಂದು ಡ್ರೆಸ್ ಹಾಕ್ಕೊಂಡು ಅವಳು ಮೊನ್ನೆ ಯಾವ್ದು ಹಬ್ಬ ಆಗಿದ್ದು, ಸಂಕ್ರಾಂತಿ ಹಬ್ಬಕ್ಕೆ ಹಾಕೊಂಡಿದ್ದೆ. ಬೇರೆ ಒಂದು ಡ್ರೆಸ್ನ ಹಾಕ್ಕೊಂಡು ರೀಲ್ಸ್ ಮಾಡಬೇಕು ಅಂತೇಳಿ ಲಂಗ ದಾವಣಿ ಹಾಕ್ಕೊಂಡು ರೀಲ್ಸ್ ಮಾಡಿದ್ಲು. ಹೊಸದೊಂದು ಡ್ರೆಸ್ನ ಎತ್ತಿಟ್ಟಿದ್ದಾಳೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವ್ರದ್ದು ಕಾಫಿ ಆಗಿದೆ. ಇನ್ನೊಂದು ಸ್ವಲ್ಪ ಕಾಫಿ ಬೇಕು, ಕೇಳೋಣ. ಕಾಫಿ ಬೇಕಾ? ಕೊಡು, ಕಾಫಿ ಮಾಡಿ ಸಾಕು ನನಗೆ. ಇನ್ನೊಂದು ಸ್ವಲ್ಪ ಕೊಡ್ತೀನಿ, ಕೊಡು. ಕಾಫಿ ಬ್ರೂ ಹಾಕಿ ಕೊಡ್ತೀನಿ, ಕೊಡು ಬಾ, ಕೊಡು. ಇನ್ನೊಂದು ಸ್ವಲ್ಪ ಬಿಸಿ ಮಾಡಿ ಬ್ರೂ ಹಾಕಿ ಕೊಡ್ತೀನಿ. ಇವಳಿಗೆ ಒಂದು ಸ್ವಲ್ಪ ಕಾಫಿ ಕೊಡಬೇಕು ಫ್ರೆಂಡ್ಸ್. ಹಾಗೆ ಚಪಾತಿ ಹಿಟ್ಟು ಕಲಿಸ್ಬೇಕು, ಎಣ್ಗಾಯಿಗೆಲ್ಲ ಜೋಡಿಸ್ಕೋಬೇಕು. ಅದು ಶೇರ್ ಮಾಡ್ಕೊತೀನಿ, ಬೇಜಾರು ಮಾಡ್ಕೋಬೇಡಿ. ಆದಷ್ಟು ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಬನ್ನಿ, ಇವಳಿಗೆ ಸ್ವಲ್ಪ ಕಾಫಿ ಬಿಸಿ ಮಾಡ್ಕೊಡೋಣ. ಇನ್ನೊಂದು ಸ್ವಲ್ಪ ಇದೆ ಹಾಲು. ಇದು ಪುಟ್ಟದೊಂದು ಲೋಟದಲ್ಲಿ ಸ್ವಲ್ಪ ಕೊಟ್ಟಿದ್ದೆ ಫ್ರೆಂಡ್ಸ್, ಅದಕ್ಕೆ. ಶುಭ ಮಾಲ ಇತ್ತೀಚೆಗೆ ನಾನು ತರದೇ ಬಿಟ್ಬಿಟ್ಟಿದ್ದೀನಿ. ಇತ್ತೀಚೆಗೆ ಸುಮಾರು ಒಂದು 3 ರಿಂದ 4 ತಿಂಗಳು ಆಗ್ತಾನೆ ಬಂತು. ನಾನು ಜಾಸ್ತಿ ಶುಭ ಮಾಲನ್ನ ಯೂಸ್ ಮಾಡಲ್ಲ. ಜಾಸ್ತಿ ಕೆನೆ ಬರುತ್ತೆ. ಹಾಲು ಕಾಯಿಸ್ಬಿಟ್ರೆ ಏನಾಗುತ್ತೆ ಅಂದರೆ ಹಾಲಿನ ಏನು ಪೋಷಕಾಂಶಗಳು ಅಥವಾ ಅದರದ್ದು ಏನಿದೆಯಲ್ಲ ಫುಲ್ಲು ಆಯಿಲ್ ಅನ್ನೋಂಥದ್ದು ಮೇಲೆ ಪದರ ಒಂದು ರೊಟ್ಟಿ ಟೈಪಲ್ಲಿ ಬಂದು ಕೂತ್ಬಿಡುತ್ತೆ. ಅದನ್ನು 1 ರಿಂದ 2 ಸಲ ಯೂಸ್ ಮಾಡ್ಬೋದು ಅಷ್ಟೇ. ಹಾಗಾಗಿ ನನಗೆ ಹಾಲು ಬಾಳಿಕೆ ಬರ್ತಾಯಿಲ್ಲ ಅಂತ ಬಿಟ್ಬಿಟ್ಟಿದ್ದೀನಿ. ನಾನು ನೋಡಿ ಏನು ಮಾಡಿದ್ದೀನಿ ಅಂದರೆ ಸಕ್ಕರೆ ಅಂತ ಹೇಳ್ಬಿಟ್ಟು ರವೆ ತೆಗ್ದು ಹಾಕಕ್ಕೆ ಹೋಗ್ತಾ ಇದ್ದೀನಿ. ಅವಾಗ ಕಾಫಿ ಆಗ್ತಿರಲ್ಲ, ಗಂಜಿ ಆಗಿರೋದು. ಗಂಜಿ ಆಗಿರೋದು. ಆಶನೇನು ಇವತ್ತು ವಾದ ನನ್ನ ಜೊತೆಗೆ ಅಂದ್ರೆ, ನೀನ್ ಅಡ್ಗೆನೇ ಮಾಡಬೇಡ, ಹಾಲು ಕಾಸಿದ್ಯಾ, ಕಾಫಿ ಮಾಡಿದೆ ಸಾಕು, ಅದನ್ನ ಕುಡಿದು ಮಕ್ಕಳ ಅಡ್ಗೆ ಮಾಡಿ ಯಾಕೆ ನೋವು ಮಾಡ್ತಾ ಇದೆಯಾ, ಆ ಥರ ಹೇಳ್ತಾಳೆ. ನನಗೆ ಅದು 10-11 ಗಂಟೆ ಮೇಲೆ ಚುರು ಅಂದೆ ಅನ್ನೋದು. ಯಾಕೆ ಗೊತ್ತಾ, ಅವಳಿಗೆ ಅಮ್ಮಗೆ ತೊಂದರೆ ಆಗ್ಬಾರ್ದಂತೆ, ಅಮ್ಮಗೆ ರಿಸ್ಕ್ ಕೊಡ್ಬಾರ್ದಂತೆ ಅವಳು. ಅದಕ್ಕೋಸ್ಕರ ನಾನು ಅವಳ ವಾದ ಮಾಡ್ತಾ ಇದ್ದೆ. ಇಲ್ಲ, ನಾನೀಗ ಚಪಾತಿ ಮಾಡಿ ಎಣ್ಗಾಯಿ ಮಾಡ್ಬಿಡ್ತೀನಿ ಫ್ರೆಂಡ್ಸ್. ಹೆಂಗೆ ಗೊತ್ತಾ, 50 ರೂಪಾಯಿ kg ಬದನೆಕಾಯಿ ಆಗೈತೆ. ನೋಡಬೇಕು, ಬದನೆಕಾಯಿ ಎಷ್ಟು ಚೆನ್ನಾಗಿರೋ ತಂದಿನಿ. ಅವನು ಒಂದು 10 ರೂಪಾಯಿಗೂ ಎಷ್ಟು ಬರ್ತಾವೆ, ಅರ್ಧ kg ಕೇಳಿದೆ 25 ರೂಪಾಯಿಂದ. 25 ರೂಪಾಯಿಂದ 1/4 kg ಅರ್ಧ ಕೊಡು ಅಂದೆ. ಅದಕ್ಕೆ ನಾಗೇನ ಕರೆಕ್ಟಾಗಿ ಕೊಟ್ಬಿಡೋಣ. ಬೆಳಗ್ಗೆ ಮಾಡಿದ್ರು ಕೂಡ ಅದೇ ಇಲ್ಲ, ಈ ಫ್ರೆಶಾಗಿ ಬೆಳಗ್ಗೆ ತಗೊಬಂದಿರೋಂಥದ್ದು. ಬೆಳಗ್ಗೆ ತಿಂಡಿ ತರಕ್ಕೆ ಹೋಗಿದ್ನಲ್ಲ, ಬಟ್ ಅದೇ ಅಂಗಡಿದಲ್ಲ, ಇಲ್ಲೇ ಮನೇಲೆ ತಿಂದಿದ್ದಂಥದ್ದು. ಅಲ್ಲಿ ಬರುವ ಒಂದೇ ಸಮಯ ಮಾತಾಡಿದೆ ಫ್ರೆಂಡ್ಸ್. ಹೆಂಗಾಗುತ್ತೆ ನೋಡಿ ಫ್ರೆಂಡ್ಸ್, ನನಗೆ ನಿಧಾನಕ್ಕೆ ಮಾತಾಡು. ಎಷ್ಟು ಕಷ್ಟ. ಯಾಕೆ ಗೊತ್ತಾ ಫ್ರೆಂಡ್ಸ್, ಟೈಮ್ ಆಗ್ತಿದೆ. ಒಂದು ಇಲ್ಲಿ ಒಂದೇ ಸಮಯ ಉರಿತಾ ಇದ್ದಾವಲ್ಲಿ. ಅವಳು ಅಡ್ಗೆನ ಮಾಡ್ಬೇಡ ಅಂತ ವಾದ ಮಾಡ್ತಾಳೆ ನನ್ನ ಮಗಳು. ನಿಂಗೆ ಇದೆಲ್ಲ ರಾಸ್ತಕ್ಕಂತಿ ಅಂತಾನೆ ಬೇಡ ಅಂದಿದ್ದು. ಅವಳಿಗೆ ನನ್ನ ನೋವು ಅಂದ್ರೆ ಅವಳು ಅಡುಗೆನೇ ಬೇಡ ಅಂತ ಅವಳು ತಗೊಂಬಂದೆ. ಒಂದು 1/4 kg ಅರ್ಧ ಕೊಡಪ್ಪ ಅಂದ್ರೆ ಅವ್ನು 4 ಪುಟಾಣಿ ಕೊಟ್ಟ. ನಾವು ಇವಾಗ ಖಾಲಿ ಮಾಡ್ಬಿಟ್ರೆ ಸಹಿ ಆಗುತ್ತೆ. ಬೇಗ ಎಣ್ಗಾಯಿ ಮಾಡ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಗ್ರೀನಿಶಾಗೆ ಮಾಡೋಣ ಅಂತ ಅಂದ್ಕೊಂಡು ಹೆಂಗೆ ಬರ್ತೋ ಗೊತ್ತಿಲ್ಲ. ಬಟ್ ಆದರೆ ನಾನು ಫುಲ್ ರೆಸಿಪಿ ತೋರಿಸ್ತೀನಿಲ್ಲ ಗೊತ್ತಿಲ್ಲ, ಬಟ್ ಮಾಡ್ತೀನಿ ಇವಾಗ. ಮೈದೆಟ್ಟು ಗೋಧಿಟ್ಟು ಹಾಕ್ಬಿಟ್ಟು ಚಪಾತಿ ಮಾಡಿ, ಮೈದೆಟ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲ ನನಗೂ ಗೊತ್ತು, ಹಾಗೆ ನಿಮಗೂ ಕೂಡ ಗೊತ್ತು. ಬಟ್ ಅದೇ ಚೆನ್ನಾಗಿರುತ್ತೆ ಚಪಾತಿ ಅಂತ ಮಿಕ್ಸ್ ಮಾಡಿ ಮಾಡ್ತೀನಿ. ನನಗೆ ಓನ್ ಪರ್ಸನಲಾಗಿ ಇಷ್ಟ. ನೀವು ಕೂಡ ಮೈದೆಟ್ಟು ಹಾಕಿ ಮಾಡಿ ಅಂತ ನಾನು ಖಂಡಿತ ರೆಕಗ್ನೈಸ್ ಮಾಡಲ್ಲ, ಓಕೆನಾ? ಬಟ್ ಆದರೆ ನಾನು ಮಾಡ್ತೀನಿ. ಮೈದೆಟ್ಟು ಗೋಧಿಟ್ಟು ಎರಡನ್ನೂ ಹಾಕಿ ಚಪಾತಿ ಕಲಸಿ, ಚಪಾತಿ ಚೆನ್ನಾಗಿ ನಾದಿ, ಚಪಾತಿ ಅದರಿಂದ ಚಪಾತಿ ಮಾಡಿ, ಎಣ್ಗಾಯಿ ಪಲ್ಯ ಮಾಡಿ, ಸ್ವಲ್ಪ ಬಿಸಿ ಬಿಸಿ ಅನ್ನ ಮಾಡ್ತೀನಿ ಅಂತೀನಿ. ಇವಳೇನು ಬೇಡ 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 ಬಿಡಿ 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 ಅಂತಿದ್ದಾಳೆ. ಫಿಲಮ್ ಎಲ್ಲ ಹೊಡಿದಾಳೆ ನೋಡಿ ಫ್ರೆಂಡ್ಸ್. ಹೆಂಗಿದೆ ಗುದ್ದು ಹೊಸಂಗಿ ಗುದ್ದು ಹೊಸಂಗಿ ಹಾಕೊಂಡಳೆ ನೋಡಿ ಫ್ರೆಂಡ್ಸ್. ತೋರಿಸು ನೀನು ಹೊಸಂಗಿನ ಫ್ರೆಂಡ್ಸಿಗೆ ತೋರಿಸು, ಸ್ವಲ್ಪ ಯಾವ ಬಟ್ಟೆ ಹಾಕೊಂಡಿಲ್ಲ ಅಂತ ತೋರಿಸು. ಬರೀ ನಿನ್ ಕ್ಲಾತ್ ತೋರಿಸು ಬರೀ. ಸ್ಟ್ರಾಂಗ್ ಆಗಿ ತಲೆನೋವು ಅಂತಿತ್ತಲ್ಲ ಬೆಳಗ್ಗೆ ನೆನ್ನೆಯಿಂದ. ತಲೆನೋವು ಬೇರೆ ಅಂತ ಹೇಳ್ಬಿಟ್ಟು ನೀನು ನೋವು ಅಂತ ಹೇಳಿದ್ರೆ ಅವಳು ಊಟನೇ ಕೇಳಲ್ಲ, ಆ ಥರ ನನ್ನ ಮಗಳು. ಇದಕ್ಕೆ ನಾನು ಏನು ಮಾಡಲಿ, ನನಗೆ ಆರೋಗ್ಯ ಹೋಗಿದ್ದೀನಿ, ಹೆಲ್ತ್ ಹೋಗಿದ್ದೀನಿ ಅಂತ ನಾಟಕನಾದರೂ ಮಾಡಲ್ಲ. ನಿಜನೇ ಹೇಳ್ತಾ ಇದ್ದೀನಿ. ಬೇಗ ಎಣ್ಗಾಯಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅವಳು ಬೇಡಿ ಅಂತಿದ್ದಾಳೆ. ಬೀದಿ ಅಂತ ಇದು ತುಂಬ ಮಾಡ್ಕೊಟ್ಬಿಟ್ಟು. ಶುಭ ಮಾಲಿಂದ ಜಾಸ್ತಿ ಕಾಫಿನ ಎಕ್ಸ್ಪೆಕ್ಟ್ ಮಾಡ್ತಾಳೆ ನನ್ನ ಮಗಳು. ಅಂದರೆ ಅವಳು ಹಾಲಿಂದ ಮಾಡೋಂಥ ಕಾಫಿ ಟೀ ತುಂಬ ಟೇಸ್ಟಿಯಾಗಿರುತ್ತೆ ಅಂತೇಳಿ ನಾನು ಜಾಸ್ತಿ ಡೈಲಿ ಈ ಹಾಲನ್ನ ರೆಕಗ್ನೈಸ್ ಮಾಡ್ತಾ ಇಲ್ಲ. ನಮ್ಮ ಮನೆಯಲ್ಲಿ ಮಾತ್ರನ ಅದು ಬೆಣ್ಣೆ ತೆಗೆಯೋದಕ್ಕೆ ಮಾತ್ರ ತುಂಬ ಸೂಕ್ತವಾಗಿ ಚೆನ್ನಾಗಿದೆ ಅಂತ ಅನಿಸುತ್ತೆ. ನಾನು ಬೆಣ್ಣೆನೂ ತೆಗೆಯೋದಕ್ಕೆ ಹೋಗೋದಿಲ್ಲ, ಸ್ಟೋರ್ ಮಾಡೋದಕ್ಕೆ ಹೋಗಲ್ಲ. ಇತ್ತೀಚೆಗೆ ನಾನು ತುಪ್ಪನೂ ಇದೆಲ್ಲ ಮಾಡೋದಕ್ಕೆ ಹೋಗಲ್ಲ, ರೆಡಿನೇ ತೊಗೊಂಡು ಬರ್ತೀನಿ. ಕರೆಂಟಿನ್ ಸ್ಟವ್ನ ನಾನು ಯೂಸ್ ಮಾಡಿದ್ದೆ ಅಲ್ವಾ ಸಿಲಿಂಡ್ರ್ ಇಲ್ದಾಗ. ಇವಾಗ
ಅದನ್ನು ನಾನು ಎತ್ತಿಡ್ತಾ ಇದ್ದೀನಿ. ಇಷ್ಟೇ ಕರೆಂಟಿನ ಸ್ಟವ್ ನಾನು ಯೂಸ್ ಮಾಡೋಂಥದ್ದು. ಗ್ಯಾಸ್ ಸಿಲಿಂಡ್ರು ಖಾಲಿ ಆಗಿದ್ದಾಗ ಮಾತ್ರ ನಾನು ಸದ್ಯಕ್ಕೆ ಮಟ್ಟಿಗೆ ಕಾಫಿ, ಟೀ, ಬಿಸಿನೀರು ಈ ಥರ ಕಾಸ್ಕೊಳ್ಳೋದಕ್ಕೆ ಸ್ವಲ್ಪ ಮಟ್ಟಿಗೆ ಯೂಸ್ ಮಾಡ್ಕೊತೀನಿ. ನೆಕ್ಸ್ಟ್ ಮೇಲಕ್ಕೆ ಎತ್ತಿಟ್ಬಿಡ್ತೀನಿ. ಎಮರ್ಜೆನ್ಸಿಗೆ ಇದು ನನಗೆ ಹೆಲ್ಪ್ ಆಗೋವಂಥದ್ದು. ಗುಡ್ ಬಾಯ್. ನಮಸ್ಕಾರ 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 ಮೇಲಿಟ್ಟಿನ ಇಲ್ಲ ನೋಡು. 10 ರೂಪಾಯಿ ಬದನೆಕಾಯಿ. ಈ ಕಡೆ ಫ್ರೆಶ್ ಆಗಿರೋಂಥ ಎಣ್ಗಾಯಿ ಸಿಕ್ಕಿದಾವಲ್ವ, ನಾನು ಅದಕ್ಕೋಸ್ಕರ ಫ್ರೆಶ್ ಆಗಿರೋಂಥ ಎಣ್ಗಾಯಿನ ಯೂಸ್ ಮಾಡಿಕೊಂಡು ಎಣ್ಗಾಯಿ ಮಾಡ್ತಾಯಿದ್ದೀನಿ. ಎಣ್ಗಾಯಿ ಮಾಡುವಾಗೂ ಕೂಡ ಒಳ್ಳೆ ಎಣ್ಗಾಯಿ ಫ್ರೆಶ್ ಆಗಿರೋದಿದ್ರೇ ಎಣ್ಗಾಯಿ ಮಾಡಬೇಕು ಅಂತ ಥಟ್ ಅಂತೇಳಿ ಐಡಿಯಾ ಬರುತ್ತೆ. ಬಟ್ ಆದರೆ ಎಣ್ಗಾಯಿ ಸ್ವಲ್ಪ 1 ದಿನ 2 ದಿನ 3 ದಿನ ಈ ಥರದ್ದೆಲ್ಲ ಸಿಗ್ತಾ ಇರ್ತಿತ್ತು. ಎಷ್ಟೋ ಸಲ ನಾನು ಮಾರ್ಕೆಟ್ಗೆ ಹೋದರೂ ಕೂಡ ಸರ್ಚ್ ಮಾಡಿದರೂ ಕೂಡ ನನಗೆ ಸಿಗ್ತಾನೆ ಇಲ್ಲ. ಎಣ್ಗಾಯಿ ಮಾಡೋದಕ್ಕೋಸ್ಕರ ನಾನು ಬದನೆಕಾಯಿ ಹುಡುಕಿದ್ರೆ ಸಿಗ್ತಾನೆ ಇರಲಿಲ್ಲ. ಇವಾಗ ಸಿಕ್ತಲ್ವಾ ಅಂತೇಳಿ ಎಣ್ಗಾಯಿ ಮಾಡ್ತಾಯಿದ್ದೀನಿ. ನೈಟ್ ಟೈಮೇನೆ, ಬೆಳಗ್ಗೆ ಮಾಡಿದ್ರೆ ಡೇನೂ ಯೂಸ್ ಆಗ್ತಾ ಇತ್ತು. ಬಟ್ ಆದರೆ ಸಾಯಂಕಾಲಕ್ಕೆ ಸಾಕು ಅಂಥೇಳಿ. ಇದು ಹಣ್ಣು ತುಂಬ ದಿನ ಆಗೋಗಿತ್ತು, ಯೂಸ್ ತಿಂದೇ ಇರಲಿಲ್ಲ. ಯಾಕೆ ಸ್ವಲ್ಪ ಬಿಡಿಸಿ ಇಷ್ಟೇ ಬಿಟ್ಟು ಸಿಕ್ಕಿದ್ದು. ಯಾಕೆ ಹಿಂಗೆ ಕೊಟ್ಟೆ ತರಬೇಕು. ಮೊಸರನ್ನ ಮಾಡಲ್ಲ, ನೆಕ್ಸ್ಟ್ ತರ್ತೀನಿ ಹೇಳು. ನೀ ತಿನ್ನು, ಸುಳ್ಬಿಟ್ಟಿದ್ದೀನಿ. ಹಾಂ, ನಾನೊಂದು 2 ಬ್ಯಾಗ್ ಹಾಕೊಂಡಿರ್ತೀನಿ. ಸುಮ್ಮನೆ ಅದು ಹಾಕ್ತೀನಿ ನಾನು, ಈಗ ತಿನ್ನೋಣಂತಾನೆ ವೇಸ್ಟ್ ಆಗೋಯ್ತು. ಅದು ಹಣ್ಣು ಅರ್ಧಕ್ಕರ್ಧ ವೇಸ್ಟ್ ಆಯಿತು. ಯಾಕೆ ತೊಳೆದು ನೀಟ್ ಮಾಡಿ ಸುಲಿದು ಕೊಟ್ಟಿರ್ತೀನಿ. ಯಾವಿತ್ತು ಒಂದು. ಫ್ರೆಂಡ್ಸ್, ಇಲ್ಲಿ ನಾನು ಎಣ್ಗಾಯಿಗೆ ಮಸಾಲೆ ರುಬ್ಕೋಬೇಕಲ್ವ, ಅದಕ್ಕೆ ನಾನು ಏನೇನು ಹಾಕ್ತಾಯಿದ್ದೀನಿ ಅಂತಂದರೆ ಸ್ವಲ್ಪ ಗೋಡಂಬಿ ಹಾಕ್ಕೊತಾ ಇದ್ದೀನಿ ಕಣ್ಣಳತೆಯಲ್ಲಿ. ಹಾಗೆ ಸ್ವಲ್ಪ ಬಾದಾಮಿನ ಯೂಸ್ ಮಾಡ್ಕೊತಾ ಇದ್ದೀನಿ. ಕಾರಣ ಏನಂದರೆ ಸ್ವಲ್ಪ ಥಿಕ್ನೆಸ್ ಬರಲಿ ಅಂತೇಳಿ. ಹಾಗೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೊತ್ತಂಬರಿ, ಸ್ವಲ್ಪ ಪುದೀನ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಹಾಗೆ ಸ್ವಲ್ಪ ಈರುಳ್ಳಿನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಟೊಮೊಟೊನ ನಾನು ಹಾಕ್ತಾ ಇಲ್ಲ, ಅಂದರೆ ಹೆಚ್ಚಿ ಹಾಕೋಂಥದ್ದು ಒಗ್ಗರಣೆಗೆ. ಈ ಸ್ವಲ್ಪ ಗಸಗಸೆನೂ ಕೂಡ ಹಾಕಿದ್ದೀನಿ. ಈಗ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಇವಾಗ ನೋಡಿ ಸ್ವಲ್ಪ ಸೋಂಪು ಕೂಡ ಹಾಕಿದ್ದೀನಿ, ಚಿಟಿಕೆಯಷ್ಟು. ಹಾಗೆ 1 ರಿಂದ 1.5 ಸ್ಪೂನಷ್ಟು ಸಾಂಬಾರು ಪುಡಿನ ಆ್ಯಡ್ ಮಾಡಿರೋಂಥದ್ದು. ಫ್ರೆಂಡ್ಸ್, ಇಷ್ಟನ್ನು ನಾನು ಮಿಕ್ಸಿ ಮಾಡ್ಕೋಬೇಕು. ಸ್ವಲ್ಪ ಕಡಲೆನೂ ಯೂಸ್ ಮಾಡ್ಕೊಂಡಿದ್ದೀನಿ ಥಿಕ್ನೆಸ್ ಬರಲಿ ಅಂತೇಳಿ. ಕಾಯಿ ಹಾಕಿದರೆ ನಂಗೆ ಅಷ್ಟು ಇಷ್ಟ ಆಗಲ್ಲ, ಹಾಗಾಗಿ ಈ ಒಂದು ಇಷ್ಟು ಐಟಮ್ಸ್ನ ನಾನು ಅಷ್ಟೇ ಯೂಸ್ ಮಾಡ್ಕೊಂಡಿರೋಂಥದ್ದು. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಫ್ರೆಶ್ ಆಗಿದೆ ಬದನೆಕಾಯಿ ಅಂತೇಳಿ. ಈ ಬದನೆಕಾಯಿ ನಾನು ತಿಂಡಿ ತರುವಾಗ ಕಣ್ಣಿಗೆ ಬಿತ್ತು. ಅಂದರೆ ಅಲ್ಲಿ ತಳ್ಳಗಾಡಿಲಿ ಮಾರ್ತಾಯಿದ್ರು ಒಬ್ಬರು ಅಜ್ಜ. ಫ್ರೆಶ್ ಆಗಿರೋದು ನೋಡಿ ನಾನು ಎಣ್ಗಾಯಿಗೆ ಅಂತೇಳಿ ತೊಗೊಂಬಂದೆ. 50 ರೂಪಾಯಿ kg ಹೇಳಿದರು. ನನಗೆ 50 ರೂಪಾಯಿ ಕೊಟ್ಟು ತಗೋಬೇಕಾ, ಎಣ್ಗಾಯಿ ಮಾಡಬೇಕಾ ಅನಿಸ್ತು. ಬಟ್ ಆದರೆ ಮಾರ್ಕೆಟಲ್ಲಿ ಪ್ರತಿ ಸಲವೂ ಈಗೊಂದು ಸುಮಾರು 3 ರಿಂದ 4 ತಿಂಗಳು ಹೋಗ್ತಾನೆ ಇದ್ದೀನಿ ನಾನು ಮಾರ್ಕೆಟಲ್ಲಿ ತರಕಾರಿ ತೊಗೊಂಬರುವಾಗ. ಆವಾಗ ನನಗೆ ಫ್ರೆಶ್ ಆಗಿರೋಂಥ ಬದನೆಕಾಯಿನೇ ಸಿಗ್ತಾ ಇಲ್ಲ, ಎಷ್ಟು ಹುಡುಕಿರು ಕೂಡ. ಇಲ್ಲಿ ಫ್ರೆಶ್ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ಒಂದು 1/4 kg ಕೊಡಿ ಅಂದರೆ 1/4 kgಗೂ ಜಾಸ್ತಿ ರೇಟ್ ಹೇಳಿದರು. ನಂಗೆ ಅಷ್ಟೊಂದೇನು ಬೇಡ, ನನಗೆ ಒಂದು 10 ರೂಪಾಯಿಗೆ ಎಷ್ಟು ಬರುತ್ತೆ ಅಷ್ಟು ಕೊಡಿ ಅಂದರೆ ಕರೆಕ್ಟಾಗಿ 4 ಪುಟಾಣಿ ಅಂತ ಕೊಟ್ಟರು. ಸಾಕು, ನನಗೂ ನನ್ನ ಮಗಳಿಗೂ ಒಂದು ಹೊತ್ತಿಗೆ ಆಗೋಗುತ್ತೆ ಅಂತೇಳಿ ಒಂದು ಟೈಮ್ ಮಾಡೋಣ ಎಣ್ಗಾಯಿ ಅಂತೇಳಿ ತೊಗೊಂಬಂದೆ. ಹಾಗೇ ಇಲ್ಲಿ ಇವಾಗ ನಾನು ಮಾಡ್ತಾ ಇರೋಂಥದ್ದು. ಫ್ರೆಂಡ್ಸ್, ನಾನು ಹಸಿರುಗಾಯಿನ ಮಿಕ್ಸಿಗೆ ಹಾಕಿಲ್ಲ ನೋಡಿ, ಹಾಗಾಗಿ ಹೆಚ್ಚಿಟ್ಕೊತಾ ಇದ್ದೀನಿ. ಹಾಗೆ ಟೊಮೊಟೊನೂ ಕೂಡ ಮಿಕ್ಸಿಗೆ ಹಾಕಿಲ್ಲ. ಏನಕ್ಕೆ ಅಂದರೆ ಸ್ವಲ್ಪ ರೆಡ್ಡಿಶ್ ಬರ್ಬೋದು ಅದು ಗ್ರೇವಿ ಅಂತೇಳಿ. ಹಾಗೆ ಈರುಳ್ಳಿನೂ ಕೂಡ ಮಿಕ್ಸಿಗೆ ಹಾಕಿದ್ರೂ ಕೂಡ ಸ್ವಲ್ಪ ನಾನು ಒಗ್ಗರಣೆಗೆ ಸ್ವಲ್ಪ ಹೆಚ್ಕೊಂಡಿರೋಂಥದ್ದು. ಈಗ ಬದನೆಕಾಯಿದು ಸ್ವಲ್ಪ ಸೈಡಿಗೆ ತೊಟ್ಟೆಲ್ಲ ತೆಗೆದು ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ತೊಟ್ಟು ಬಿಟ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಅದು. ಏನಿರುತ್ತಲ್ಲೋ ಬದನೆಕಾಯಿ ತೊಟ್ಟು ಅಂತ ಹೇಳ್ತಾರಲ್ವ, ಅದು ತಿನ್ನೋದಕ್ಕೆ ಬಜ್ಜಿಗೆ ಆಗಲಿ ಅಥವಾ ಎಣ್ಗಾಯಿಗೆ ಆಗಲಿ ತುಂಬ ಟೇಸ್ಟ್ ಕೊಡುತ್ತೆ. ಆ ಥರ ಇದ್ದಾಗಲೇ ಅದು ಫ್ರೆಶ್ ಆಗಿದ್ದರೆ ಮಾತ್ರ ತಿನ್ನೋದಕ್ಕೆ ಸರಿ ಬರೋಂಥದ್ದು, ಹಾಗೆ ಚೆನ್ನಾಗಿರೋಂಥದ್ದು. ಈಗ ಸ್ಟವ್ ಹಚ್ಚಿದ್ದೀನಿ. ಇವಾಗ ಒಂದು ಪ್ಯಾನ್ನ ಇಟ್ಟಿದ್ದೀನಿ, ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ. ನೋಡಿಕೊಂಡು ಎಷ್ಟು ನಾವು ಮಾಡ್ಕೊತೀವಿ ಅನ್ನೋದ್ರ ಮೇಲೆ ನಾವು ಕ್ವಾಂಟಿಟಿ ಗ್ರೇವಿ ಮೇಲೆ ನಾವು ಎಣ್ಣೆನ ಹಾಕೋಬೇಕಾಗುತ್ತೆ. ನಾನು ಈ ಒಂದು 4 ಬದನೆಕಾಯಿ ತೊಗೊಂಡಿದ್ದೀನಲ್ವ, ಅದಕ್ಕೆ ನೋಡಿಕೊಂಡು ಇಷ್ಟು ನಾನು ಎಣ್ಣೆ ಹಾಕ್ಕೊಂಡಿರೋಂಥದ್ದು. ಇದು ತುಂಬ ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ಅದರಲ್ಲಿ ಅಳತೆ ಇಷ್ಟು ಅಂತ ಹೇಳೋಕ್ಕೆ ಬರೋಲ್ಲ. ತುಂಬ ಪುಟಾಣಿ ಒಂದು ತೀರ್ಥ ಕೊಡ್ತಾರಲ್ವ ಪೂಜರು, ಆ ಥರ ಇದೆ ಅದು ಸ್ಪೂನ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇವಾಗ ಎಣ್ಣೆ ಕಾದಿದೆ. ಹಾಗೆ ಸಾಸಿವೆ ಹಾಕಿದ್ದೀನಿ, ಕರಿಬೇವು ಹಾಕಿದ್ದೀನಿ. ಇವಾಗ ನಾನು ಇದಕ್ಕೆ
ಈ 3 ಬೆಳ್ಳುಳ್ಳಿನ ಜಜ್ಜಿ ಹಾಕಿರೋಂಥದ್ದು, ಹಾಗೆ ಹಸಿರುಕಾಯಿನೂ ಕೂಡ ಹಾಕಿದ್ದೀನಿ. ಹಾಕ್ಬಿಟ್ಟು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ನಂತರ ಇವಾಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಾಕಿ ಚೆನ್ನಾಗಿ ಅದು ಸ್ವಲ್ಪ ಎಣ್ಣೆಯಲ್ಲಿ ಅದು ಇದಾಗಲಿ ಹೊಂದ್ಕೊಳ್ಳಿ ಅಂತೇಳಿ ನಂತರ ನಾನು ಟೊಮೊಟೊ ಹಾಕ್ತಿರೋಂಥದ್ದು. ಈಗ ಟೊಮೊಟೊನೂ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ, ಸ್ವಲ್ಪ ಮಟ್ಟಿಗಾದರೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ನಾನು ಇವಾಗ ಬದನೆಕಾಯಿಗೆ ನಾನು ಮಿಕ್ಸಿಗೆ ಹಾಕಿದ್ನಲ್ವ ಅದನ್ನು ನಾನು ಬದನೆಕಾಯಿಗೆ ಫಿಲಪ್ ಮಾಡಿ ಹಾಕೋವರೆಗೂ ಅದು ಬೇಯಬೇಕಾಗುತ್ತೆ. ನಾನು ಒಂದು ಮಿಸ್ಟೇಕ್ ಮಾಡಿದೆ, ಏನು ಅಂದರೆ ಇದನ್ನು ಮಿಕ್ಸಿಗೆ ಹಾಕುವಾಗ ನಾನು ಮರೆತುಬಿಟ್ಟು ತುಂಬ ದಿನ ಆಗಿತ್ತಲ್ವ ಈ ಬದನೆಕಾಯಿಗೆ ಫಿಲಪ್ ಮಾಡಿ ನಾನು ಎಣ್ಗಾಯಿ ಮಾಡಿದ್ದು ಅಂಥದ್ದು ಆ ಥಾಟೇ ಇರಲಿಲ್ಲ. ನಾನು ಯಾವುದೋ ಟೆನ್ಷನಲ್ಲಿದ್ದೆ. ಹಾಗಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನೇನು ಮಾಡಿಬಿಟ್ಟೆ, ಮಾಮೂಲಿ ಮಸಾಲ ಥರ ನಾನು ನೀರು ಹಾಕ್ಬಿಟ್ಟು ಗ್ರೇವಿ ಮಾಡಿಬಿಟ್ಟೆ. ಅದು ಸ್ವಲ್ಪ ನೀರು ಹಾಕ್ಬಿಡ್ತು, ಹಾಗಾಗಿ ಕೈಗೆ ಸಿಗ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಸ್ಪೂನಲ್ಲಿ ನಾನು ಹಾಕ್ತಾ ಇರೋಂಥದ್ದು ಈ ಒಂದು ಬದನೆಕಾಯಿಗೆ ಫಿಲ್ ಮಾಡ್ತಾ ಇರೋಂಥದ್ದು. ಸ್ವಲ್ಪ ಮಟ್ಟಿಗಾದರೂ ಹೋದರೂ ಕೂಡ ಏನು ನಾವು ಗ್ರೇವಿನ ಫಿಲಪ್ ಮಾಡಿದರೆ ಅದು ಟೇಸ್ಟ್ ಕೊಡುತ್ತೆ, ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಾನು ಫಿಲಪ್ ಮಾಡಿ ಇವಾಗ ನಾನು ಈ ಒಂದು ಪ್ಯಾನ್ಗೆ ಏನು ಒಗ್ಗರಣೆ ಹಾಕಿ ಇಟ್ಕೊಂಡಿದ್ದೆ ಅಲ್ವಾ, ಅದಕ್ಕೆ ನಾನು ಇವಾಗ 4 ಬದನೆಕಾಯಿನೂ ಕೂಡ ಈ ಥರ ಫಿಲಪ್ ಮಾಡಿ ಇಟ್ಟು ಸ್ವಲ್ಪ ಹಿಂಗೇ ರೊಟೇಟ್ ಮಾಡ್ತಾನೇ ಇರಬೇಕಾಗುತ್ತೆ. ರೊಟೇಟ್ ಮಾಡ್ತಾ ಇದ್ದೀನಿ. ಆಮೇಲೆ ನಾನು ಉಪ್ಪನ್ನ ಆ್ಯಡ್ ಮಾಡೋಂಥದ್ದು. ಉಪ್ಪನ್ನು ಕೂಡ ನಾನು ಹಾಕೋದು ಮರೆತುಬಿಟ್ಟೆ, ನನಗೆ ಅಭ್ಯಾಸನೇ ಮರೆತು ಹೋಗೋದಂಗೆ ಆಗಿಬಿಟ್ಟಿದೆ. ಸ್ವಲ್ಪ ನೀರು ಕಮ್ಮಿ ಹಾಕಬೇಕಾಗಿತ್ತು, ಹಾಗೆ ಉಪ್ಪನ್ನು ಕೂಡ ಆ್ಯಡ್ ಮಾಡಬೇಕಾಗಿತ್ತು. ಮುಂಚೆ ಆಗಿದ್ದರೆ ನೀರು ಕಮ್ಮಿ ಬಿಟ್ಟು ಉಪ್ಪನ್ನ ಅದೇ ಒಂದು ಮಿಕ್ಸಿಗೆ ಹಾಕ್ತಾಯಿದ್ದೆ. ಈ ಥರ ಗ್ರೇವಿ ತುಂಬುವಾಗ ಅದು ಅಲ್ಲಿ ಬದನೆಕಾಯಿ ಒಳಗಡೆನೂ ಕೂಡ ಉಪ್ಪು ಚೆನ್ನಾಗಿ ಹಿಡಿಯೋ ಥರ ಆಗ್ತಾಯಿತ್ತು ಅಂಥೇಳಿ. ಆದರೂ ಕೂಡ ಪರವಾಗಿಲ್ಲ, ಏನು ಉಪ್ಪಿಂದೇನು ಫಾಲ್ಟೇ ಇರಲಿಲ್ಲ ಅಂತಲೇ ಹೇಳ್ಬೋದು. ಈ ಒಂದು ಪಲ್ಯಕ್ಕೆ ಆ ಥರ ಚೆನ್ನಾಗಾಗಿತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇವಾಗ ನಾನು ಮಿಕ್ಕಿದಂಥ ಮಸಾಲೆ ಏನಿದೆ ಅಲ್ವಾ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು, ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಬೇಕು. ಈ ಒಂದು ಗಟ್ಟಿಯಾಗಿರೋಂಥ ಗ್ರೇವಿ ಒಳಗೇನೆ ಈ ಒಂದು ಬದನೆಕಾಯಿನ ಬೇಯಿಸಬೇಕು. ಜಾಸ್ತಿ ನೀರನ್ನ ಆ್ಯಡ್ ಮಾಡಬಾರ್ದು, ಯಾಕಂದರೆ ಜಾಸ್ತಿ ನೀರನ್ನ ಆ್ಯಡ್ ಮಾಡಿದರೆ ಏನಾಗುತ್ತೆ ಸ್ವಲ್ಪ ಅದು ತೆಳುವಾಗ ಚಾನ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಗ್ರೇವಿ ಒಳಗೇ ಅದು ಕುದಿಬೇಕು, ಅಥವಾ ಈ ಒಂದು ಗಟ್ಟಿ ಏನು ತಿಕ್ನೆಸ್ ಇರುತ್ತೆ ಅಲ್ವಾ ಈ ಒಂದು ಮಸಾಲೆ ಇದರೊಳಗೆ ಬದನೆಕಾಯಿ ಬೇಯಬೇಕು. ಹಾಗೆ ಅದು ಸ್ಮೂತು ಆಗಬೇಕು, ಹೊಂದ್ಕೋಬೇಕು. ಈ ಮಸಾಲ ಹಾಗೆ ಬದನೆಕಾಯಿ ಅದೆಲ್ಲ ಉಪ್ಪು ಖಾರ ಹುಳಿ ಎಲ್ಲನೂ ಹೊಂದ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಸಣ್ಣ ಉರಿಯಲ್ಲಿ ನಾನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇವಾಗ ಬೇಯಿಸ್ತಾ ಇರೋಂಥದ್ದು ಫ್ರೆಂಡ್ಸ್. ಇವಾಗ ಇಲ್ಲಿ ನಾನು ಚಪಾತಿ ಸುಡ್ತಾ ಇರೋಂಥದ್ದು ನೀವು ನೋಡ್ತಾ ಇರ್ಬೋದು. ನಾನು ಚಪಾತಿನ ಸುಡ್ತಾ ಇರೋಂಥದ್ದು ಮೀಶೋದಿಂದ ತೊಗೊಂಡಿರೋಂಥ ಪ್ಯಾನ್ನಿಂದ ಒಂದು ಏನು ಹೇಳ್ತಾರೆ ಇದು ತವಾಯಿಂದ ನಾನು ಚಪಾತಿನ ಸುಡ್ತಾ ಇದ್ದೀನಿ. ನಾನು ಸುಡ್ತಾ ಇರೋಂಥ ಒಂದು ಚಪಾತಿ ವೆರೈಟಿಯಾಗಿ ನಿಮಗೆ ಕಾಣ್ತಾ ಇರ್ಬೋದು. ಇದೇನಪ್ಪ ಚಪಾತಿ ಸುಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಮೊಟ್ಟೆನ ಹೊಡೆದಾಕ್ತಿದ್ದಾರೆ ಅಂತೇಳಿ. ಹೌದು, ಸ್ವಲ್ಪ ಹೊಸದಾಗಿ ಸ್ವಲ್ಪ ಚೇಂಜ್ ಇರಲಿ ನಾನು ಮಾಡೋ ಅಡುಗೆಯಲ್ಲಿ ಅಂತೇಳ್ಬಿಟ್ಟು ಈ ರೀತಿ ಮಾಡ್ತಾಯಿದ್ದೀನಿ. ನಾನು ಹಿಂಗೆ ಏನೋ ಮೊಬೈಲಲ್ಲಿ ಶಾರ್ಟ್ಸ್ ನೋಡುವಾಗ ಹಿಂಗೆ ಮೊಬೈಲಲ್ಲಿ ನೋಡಿದ್ದಂಥದ್ದನ್ನು ನಾನು ಮನೆಯಲ್ಲಿ ಟ್ರೈ ಮಾಡಿದಂಥದ್ದು ಚೆನ್ನಾಗೇ ಬಂದಿತ್ತು. ಹೇಗೆ ಬರುತ್ತೆ ಏನೋ ಅಂತೇಳಿ ಟ್ರೈ ಮಾಡಿದೆ. ಬಟ್ ಇಲ್ಲೆಲ್ಲೂ ಆ ಥರ ಎಲ್ಲ ಮಾಡ್ಕೊಡಲ್ವಲ್ಲ, ಹಾಗಾಗಿ ನಾನೇ ನಮ್ಮ ಮನೇಲಿ ಟ್ರೈ ಮಾಡಿದೆ. ಅಂದರೆ ಈಗ ಎಲ್ಲೂ ಹೋಟೆಲ್ ಇಲ್ಲ ಆ ಥರ ಚಪಾತಿ ಮೇಲೆ ಈ ಥರ ಮೊಟ್ಟೆ ಹೊಡೆದಾಕಿ ಮಾಡ್ತಾರಲ್ವ ಆ ಥರದ್ದು ನನಗೆ ಇಲ್ಲೆಲ್ಲೂ ತುಮಕೂರು ಅಥವಾ ಬೆಂಗಳೂರು ಮೈಸೂರು ಈ ಕಡೆ ಎಲ್ಲೂ ನಾನು ನೋಡೂ ಇಲ್ಲ, ಗೊತ್ತೂ ಇಲ್ಲ. ಎಲ್ಲೋದ್ರೂ ಹೋಗಿ ತಿನ್ಬರೋಣ ಅಂತೇಳಿ ಆಗೋದಿಲ್ಲ ಅಲ್ವಾ. ಹಾಗಾಗಿ ನಾನು ಮನೇಲಿ ಟ್ರೈ ಮಾಡಿದೆ, ಚೆನ್ನಾಗಿ ಬಂದಿತ್ತು. ಒಂದು ಮೊಟ್ಟೆನ ಹೊಡೆದಾಕಿದ್ದಂಥದ್ದು ಅದು ಚೆನ್ನಾಗಿ ಬಾಯ್ಲು ಕೂಡ ಆಗಿತ್ತು. ಅದಕ್ಕೆ ಸ್ವಲ್ಪ ಲೈಟಾಗಿ ಸ್ವಲ್ಪ ಉಪ್ಪನ್ನ ಉದುರಿಸಿದಂಥದ್ದು ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಟೇಸ್ಟಿಯಾಗಿತ್ತು. ಹಾಗೆ ಎಣ್ಗಾಯಿ ಜೊತೆಗೆ ಈ ಒಂದು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಸೂಟ್ ಆಗ್ತಿತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇವಾಗ ಅಂತೂ ಇಂತೂ ರೆಡಿಯಾಗಿದೆ ಎಣ್ಗಾಯಿ ಪಲ್ಯ. ನೋಡಿ ಯಾವ ರೀತಿ ಇದೆ, ಗ್ರೇವಿ ಕೂಡ ಈ ರೀತಿ ಇದ್ರೇ ನನಗೆ ಇಷ್ಟ ಆಗುತ್ತೆ ಪರ್ಸನಲಾಗಿ. ನನ್ನ ಮಗಳಿಗೂ ಕೂಡ ಇಷ್ಟ ಆಗುತ್ತೆ. ಸ್ವಲ್ಪ ತೆಳುವಾಗಿರೋ ಥರನೂ ಮಾಡ್ತಾರೆ, ಸ್ವಲ್ಪ ಇಷ್ಟೊಂದು ಗಟ್ಟಿ ಯಾರೂ ಇಷ್ಟಪಡ್ತಾರಿಲ್ಲ ಗೊತ್ತಿಲ್ಲ, ನಮಗಂತೂ ಇಷ್ಟ ಆಗುತ್ತೆ. ಈ ರೀತಿಯೇ ಇರಬೇಕು ಪಲ್ಯ ಅಂತೇಳಿ ಚೆನ್ನಾಗಿ ಸೂಟ್ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇವಾಗ ನಾನು ಹೊಸ ಥರ ಮಾಡಿದ್ದೀನಿ, ಹಿಂಗೆ ಗೊತ್ತಾ, ತೋರಿಸ್ತೀನಿ ನೋಡಿ ನಾನು ನಿಮಗೆ. ನೋಡಿ ಇಲ್ಲಿ ಇದು ಏನು ಗೊತ್ತಾ, ಇದು ಎಣ್ಗಾಯಿಗೆ ಈ ಥರ ನಾನು ಮೊಟ್ಟೆ ಹಾಕ್ಬಿಟ್ಟು ಇದು ಮಾಡ್ಕೊಂಡಿದ್ದೀನಿ, ಚಪಾತಿಗೆ ಚಿತ್ತಾರ ಮಾಡ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಇದೆ ಅಂಥೇಳಿ. ಹಿಂಗೆ ಮೊಬೈಲಲ್ಲಿ ನೋಡಿದಂಥದ್ದು ನಾನು ಸುಮ್ಮನೆ ಹಾಗೆ ಟ್ರೈ ಮಾಡಿದೆ ಫ್ರೆಂಡ್ಸ್, ಹೇಗಿರುತ್ತೆ ನೋಡೋಣ ಅಂಥೇಳಿ. ಮುಂಚೆಲ್ಲ ಡೈಲಿ ಒಂದೊಂದು ಮೊಟ್ಟೆ ತಿಂತಾಯಿದ್ದೆ ಆಶಾ, ನಾನು ಈಗಲೇ ಬಿಟ್ಬಿಟ್ವಿ. ಹಾಕೋ ಟೇಸ್ಟ್ ಇದೆ ಫ್ರೆಂಡ್ಸ್, ಗುಡ್ ಟೇಸ್ಟ್ ಇದೆ. ವಾವ್, ಸೂಪರಾಗಿದೆ. ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಸಿಂಪಲ್ ಚಪಾತಿ ಸುಡುವಾಗ ಒಂದು ಮೊಟ್ಟೆ ಹಾಕೋದು, ಅದಕ್ಕೆ ಈ ಗ್ರೇವಿ ನಾನು ಏನೆಲ್ಲ ಹಾಕಿ ಮಾಡಿದ್ದಲ್ಲ ಅದೇ ರೀತಿ ಹಾಕಿ ಮಾಡಿ ತುಂಬಾ ಚೆನ್ನಾಗಿ ಬಂದಿದೆ. ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಂಥದ್ದು. ತುಂಬಾ ಚೆನ್ನಾಗಿದೆ ಗ್ರೇವಿ. ಚಟ್ನಿ ಏನು ಚೆನ್ನಾಗಿರಲ್ಲ, ಇದೇ ಚೆನ್ನಾಗಿದೆ.
ಜೊತೆಗೆ ಚೆನ್ನಾಗಲ್ಲ ಹಂಗೆ ಚೆನ್ನಾಗಿದೆ ಈ ಪಲ್ಯ ಸಖತ್ ಟೇಸ್ಟ್ ಇದೆ. ನೀವು ಒಮ್ಮೆ ಟ್ರೈ ಮಾಡಿ. ಎಣ್ಗಾಯಿ ಪಲ್ಯ, ಚಪಾತಿಗೆ ಮುದ್ದೆ, ಇದೆಲ್ಲ ಫುಲ್ ಖಾಲಿ ಮಾಡಿ ಸಿಗ್ತೀನಿ. ಒಂದು ಮ್ಯಾಟ್ರ್ ಮಾತಾಡಬೇಕು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಮಾತಾಡ್ತೀನಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಒಂದು ಎಣ್ಗಾಯಿ ರೆಸಿಪಿ ಹಾಗೆ ಚಪಾತಿನ ನಾನು ಮೊಟ್ಟೆ ಹಾಕಿ ಮಾಡಿದ್ದಂಥದ್ದು. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು. ಹೆಲ್ದಿಯಾಗೂ ಇರುತ್ತೆ. ಮೊಟ್ಟೆ ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆ ಪ್ರೋಟೀನ್ ಸಿಗುತ್ತೆ ಅದರಿಂದ. ನೀವು ಒಮ್ಮೆ ಟ್ರೈ ಮಾಡಿ, ಮಕ್ಕಳಿಗೂ ಕೂಡ ಆ ರೀತಿ ಮಾಡಿಕೊಡಿ ಅಂತ ಹೇಳ್ತೀನಿ. ಹಾಗೆ ಈ ಒಂದು ಗ್ಯಾಸು ಸಿಗೋವರೆಗೂ ಎಷ್ಟು ಕಷ್ಟಪಟ್ಟೆ ಗೊತ್ತಾ. ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಹೆಂಗೆ ಏನು ಅಂತ ಅಂದರೆ, ಈ ಓನರ್ ಅಜ್ಜಿ ಇದ್ದಾಳಲ್ಲ, ನಾನಿದ್ದೀನಲ್ವಾ, ನಾನು ಈ ಓನರ್ ಅಜ್ಜಿ ಅಂತ ನಿಕ್ಕರ್ಮಿ ಅಂತಂದರೆ ಮನೇಲಿ 2 ಸಿಲಿಂಡ್ರು ತುಂಬಿರೋವನ್ನ ಇಟ್ಕೊಂಡು, ಇವಾಗ ನಾವು ಏನೇ ಕಷ್ಟನೇ ನಷ್ಟನೋ ಏನೇ ಇರಲಿ, ನಾವು ಅವ್ರ ಮನೆ ಬಾಡಿಗೆ ಇದ್ದೀವಿ ಅಂದರೆ ತಕ್ಷಣಕ್ಕೆ ಓನರಿಗೆ ನಾವು ಕೇಳೋದು ಬಾಯಿಗೆ ಸಡನ್ನಾಗಿ ಬರೋದೇ ಅವರು. ಅವ್ರು ಬಿಟ್ಟು ಅಕ್ಕಪಕ್ಕದವ್ರನ್ನ ನಾವು ಜಾಸ್ತಿ ಯಾರನ್ನೂ ಸಂಪರ್ಕನೂ ಗೊತ್ತಿರೋದು ಇಲ್ಲ, ಅಷ್ಟಾಗಿ ಪರಿಚಯ ಇರೋದಿಲ್ಲ. ನಿಮಗೆ ಗೊತ್ತಿದ್ದಾಗೆ ಯಾವುದೇ ಒಂದು ಜನಗಳ ಸಂಪರ್ಕ, ಯಾವ ಒಂದು ರಾಕ್ಷಸನಿಂದ ನಾವು ಯಾವ ಥರ ನಾವು ಅವಾಯ್ಡ್ ಆಗಿ ಇದ್ದೀವಿ ಒಂದು ದಿಗ್ಬಂಧನದಲ್ಲಿ ಅಂತೇಳಿ, ನಾವು ಜನಗಳನ್ನ ಕನೆಕ್ಟಾಗಿ ಚೆನ್ನಾಗಿರ್ತೀವಿ, ಆ ರಾಕ್ಷಸನ ಜೊತೆ ಚೆನ್ನಾಗಿರೋದಕ್ಕಾಗೋದಿಲ್ಲ ಅಂತಂದರೆ ಓನರ್ ಅಜ್ಜಿನೇ ನಾನು ಕೇಳಬೇಕಾಗುತ್ತೆ. ಆ ಓನರ್ ಅಜ್ಜಿ ಕೇಳಿದ್ದಕ್ಕೆ ನನ್ನ ಮಗಳನ್ನ ಅಂದು ಆಡಿ ಅವಳದು ಒಂಥರ ಕಿರಿಕು. ಬೇರೆ ಕಡೆಗೆ ಹೋದ್ರೂ ಇದು ಕಿರಿಕೆ. ಇದು ಹೆಂಗೆ ಅಂದರೆ, ಅದು ಒಂಥರ ಯಾರಾದರೂ ನೆಮ್ಮದಿಯಾಗಿ ನಮ್ಮ ನೋಡ್ಕೊತಾ ಇದ್ದಾರೆ ಅಂದ್ರೂ ಸಹಿಸಲ್ಲ ಆ ನಾಯಿ. ಅದಿದ್ದು ಅದೆಲ್ಲ ನೋಡಿದಾಗ ಪದೇ ಪದೇ ನೋಡೋಕ್ಕೆ ನಮಗೆ ಹುಚ್ಚಿಡ್ದೈತಾ. ಒಬ್ರು ಮನುಷ್ಯನ ಬಗ್ಗೆ ಏನಾದರೂ ಡಿಸ್ಟಿಫೈ ಮಾಡ್ಕೊಂಡೇ ಕೂತ್ಕೊಳ್ಳೋಕ್ಕೆ ನಮ್ಗೇನು ಮಾಡೋಕ್ಕೆ ಕೆಲಸ ಇರಲ್ವಾ? ನಾವು ಮನುಷ್ಯರಲ್ವಾ, ದೆವ್ಗಳು ಏನಾದರೂ ನಮಗೇನು ತಲೆ ಮೆಂಟ್ಕಿಂಟ್ಲಾಗಿ ಹೋಗ್ಬೇಕಾ? ಏನು ಅವಕ್ಕಾದಂಗೆ ನಾಯಿಗಳಿಗಾದಂಗೆ ನಮಗೇನು ತಲೆ ಮೆಂಟ್ಲಾಗಿದೆಯಾ? ಏನಿಲ್ಲ, ನಮ್ಮ ತಲೆ ನೆಟ್ಗೆ ಐತೆವು. ಅದೇನೋ ಹೇಳ್ತಾರೆ, ಈರುಳ್ಕಂಡು ಬಾವಿಗೆ ಹಗಲು ಬಿದ್ರು ಅಂತ. ಏನಂಗೆ ಎಲ್ಲ ನೋಡಿ ಸೋಸಿ ಬಿದ್ದು ಉಲ್ಡಾಡಿ ಎಲ್ಲನೂ ಮಾಡಿದ್ದಾಯಿತು. ಇವಾಗ ಇನ್ನೂ ಈ ರಾಕ್ಷಸನ ನಾವು ಸವಾಸ ಮಾಡ್ಕೊಂಡು ಮೈಗಚ್ಕೊಂಡು ಸವರ್ಕೊಂಡ್ರದೆಲ್ಲ ಈ ರಾಕ್ಷಸ ತೂಚಿ ಅಂತ ಅನ್ಸ್ಕೊಂಡು ಇದಾನಲ್ವ, ಅದನ್ನೆಲ್ಲ ತಗೊಂಡ್ಬಿಟ್ಟು ನಾನು ಮೈಗೆಲ್ಲ ಅಂಟಿಸ್ಕೊಂಡು ಅವನ್ನ ಮನೆಗೆ ಬಿಟ್ಕೊಂಡು ನಾನು ಇನ್ನೂ ನಮ್ಮ ಅನ್ನೋದು ನಮಗೆ ಬೇಕಾ? ಬಿಟ್ಟಿದ್ದು ನಾವು ತೆಪ್ಕಾಗಿದ್ದೀವಿ. ಬೇಡ ಅಂತ ತಾನೇ ಇನ್ನೊಂದು ಹೆಣ್ಣಿನ ಸವಾಸ ಮಾಡ್ಕೊಂಡು ಹೋಗಿರ್ತಾವೆ ಅಲ್ವಾ? ಈಗ ನಾನು ಬೇಡ ಅಂತ ತಾನೆ. ಈಗ ನನ್ನ ಪಾಡಿ ನಾನು ಇದ್ದಾಗೂ ನಮ್ಗೆ ನೆಮ್ಮದಿಗಿರೋ ಕೊಡಲ್ಲ. ಅವಳು ಒಳ್ಳೆಳೆ ಆಗಿದ್ಲು. ಅವಳು ನನ್ನ ವಿಷಯ ಮ್ಯಾಟ್ರೆಲ್ಲ ಗೊತ್ತಿದ್ದೇನೆ ಮನೆ ಕೊಟ್ಲು ಅಯ್ಯಮ್ಮ ಓನರ್ ಅಜ್ಜಿ ಅನ್ನೋಳು, ಆಯಿತಾ? ಇವಾಗ ಅವಳು ರಾಕ್ಷಸಿ ವರ್ತನೆ ಅವಳದು. ನಾವು ಏನು ಫ್ರೆಂಡ್ಸ್, ನೀವು ನಂಬ್ತಿರಲ್ಲ ಗೊತ್ತಿಲ್ಲ, ನಾನು ಫ್ರ್ಯಾಂಕಾಗೆ ಮಾತಾಡ್ತೀನಿ. ನನಗೆ ಸುಳ್ಳು ಪಳ್ಳು ಟಕ್ಕು ಟಿಕ್ಕು ನನಗೆ ಎಲ್ಲ ಬರಲ್ಲ. ಏನಂತಂದರೆ, ಏನೂ ಅಂದಿರಲ್ಲ. ಇವಾಗ ನಾವು ಒಂದು ಕಡೆಗೆ ಹೋದ್ರೂ ಆ ರಾಕ್ಷಸನ ಕಾಟ ಎಲ್ಲೆಲ್ಲೂ ತಪ್ಪುತ್ತೆ. ಅದು ಪಿಚಾಚಿ, ಅದು ಅನಿಷ್ಟ. ಅದು ನನಗೆ ಯಾವ ಮಹಾ ಜನ್ಮದಲ್ಲಿ ನಾನು ಮಹಾ ಪಾಪ ಮಾಡಿದ್ನೋ ಏನೋ ಗೊತ್ತಿಲ್ಲ. ಅದು ನನ್ನ ಬೆನ್ನಿಂದ ಬಿದ್ದುಬಿಟ್ಟು ಅನ್ನಕ್ಕೆ ಮಣ್ಣು ಹಾಕೋದು. ಅದು ಮನೆಗಿದ್ದಾಗ್ಲೂ ನಾನು ಎಂದಾನ ನೆಮ್ಮದಿಯಾಗಿ ಒಂದು ಅನ್ನ ಉಂಡು ನಾನು ನೆಮ್ಮದಿಯಾಗಿದ್ದರೆ ಅಂದರೆ ನಾನು ಯಪ್ಪ ಭಗವಂತ ನೋಡ್ಕೊಂಬಿಡ್ಲಿ ನಾನೇನಾದರೂ ಸುಳ್ಳು ಹೇಳಿದರೆ. ನಿಜವಾಗ್ಲೂ ಎಂದೂ ನಮಗೆ ರಾಕ್ಷಸನಿಂದ ನಮ್ಗೆ ನೆಮ್ಮದಿ ಸಿಕ್ಕಿಲ್ಲ. ನೆಮ್ಮದಿ ಸಿಗದಿರೋದಕ್ಕೆ ನಾವು ಇಷ್ಟು ನೆಮ್ಮದಿಯಾಗಿದ್ದೀವಿ. ನೆಮ್ಮದಿ ಹಂಗೆ ನಮ್ಮನ್ನು ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿ ನೋಡ್ಕೊಂಡಿದ್ದಿದ್ರೆ ಯಾವುದೇ ಥರ ತೊಂದರೆ ಕಾಟ ಇಲ್ದಂಗೆ ನಾವ್ಯಾಕೆ ಹಿಂಗೆ ಮನ್ಸು ಕಲ್ಲಾಗಿ ಕೂತ್ಕೊಳ್ತಾ ಇತ್ತು? ನಮ್ಗೆ ಇಷ್ಟೆಲ್ಲನ ನಾವು ಅನುಭವಿಸ್ಬೇಕಾಗಿತ್ತಾ? ಆ ಪಿಚಾಚಿ ರಾಕ್ಷಸನ್ನ ನಾವು ಬಯಸ್ಕೊಂಡು ಕೂತ್ಕೊಳಕ್ಕೆ. ಹೆಂಗಂದರೆ, ನಾನು ಈಗ ಇವಾಗ ಒಂದು ಮರ ಏನು ನೆರಳು ಕೊಡುತ್ತೆ ಅಂದ ತಕ್ಷಣ ಅದರಿಂದ ಬೆಂಕಿ ಮಳೆನೇ ಸುರಿದು ಅದ್ರ ಮೇಲಿಂದ ನಮಗೆ ಅನಾಹುತನೇ ಜಾಸ್ತಿ ಆಯಿತು ಅಂತಂದರೆ ಆ ಮರದ ನೆರಳು ಅಲ್ಲೇ ಇರ್ತೀವ ನಾವು. ಹೇಳಿ ನೀವೇ ಹೆಂಗೆ ಅಂತ ಅದಕ್ಕೆ ಹೆಂಗೆ ಉದಾಹರಣೆ ಕೊಡಬೇಕು ನನಗೂ ಗೊತ್ತಾಗ್ತಾ ಇಲ್ಲ. ಆ ಥರ ಒಂದು ಕೆಟ್ಟ ಜಾತಿ ಅದು ನಮ್ಮ ಹೊಟ್ಟೆ ಉರಿ ಸಂಕಟ ಖಂಡಿತ ತಟ್ಟುತ್ತೆ. ಅವಕ್ಕಂತೂ ಒಳ್ಳೇದಾಗೋದಿಲ್ಲ. ಆ ಓನರ್ ಅಜ್ಜಿಗೆ ಹಂಗೆ ಹೋಗ್ತಿದ್ದೀನಿ, ನಿನಗಂತೂ ಒಳ್ಳೇದಾಗೋದಿಲ್ಲ. ನಿನಗೆ ನನ್ನ ಹೊಟ್ಟೆ ಉರಿ ಸಂಕಟ ನಿನಗೆ ಬಡಿದಿದ್ರೆ ಕೇಳು, ನಿನಗೆ ದೇವ್ರನ್ನ ನಿನಗೂ 2 ಹೆಣ್ಮಕ್ಳಂತ ಏನೋ ಕೊಟ್ಟಿದ್ದಾನಂತಲ್ಲ, ನಿನಗೂ ಸೊರ್ರೆ ಉಗ್ತೀವಿ ಅಂದು ಆಡಿದ್ದೀನಿ. ಬಾಡಿಗೆನೂ ಇಸ್ಕೊಂತಾಳೆ, ಬಂಕನೂ ಇಸ್ಕೊಂತಾಳೆ. ಇಂಥವು ಮಾಡ್ತಾಳೆ ಅಜ್ಜಿ, ಮಾನ ಮರ್ಯಾದಿಲ್ದಳು. ಇಂಥ ಕೆಟ್ಟ ಜನ ಸಿಲಿಂಡ್ರ್ ಕೊಡಬೇಕಾದ್ರೆ ಹೋಸಲ ವಜ್ಜಿ ಗಂಡ ವಜ್ಜ ಇದ್ದಿದ್ದು ಪಾಪ ವಜ್ಜ ಕೊಡ್ತು, ಸಿಲಿಂಡ್ರ್ ಇಲ್ಲ ಅಂತೆ ಪಾಪ ಅಂತೇಳಿ. ನನ್ನ ಹತ್ರ ಸಿಲಿಂಡ್ರ್ ಪ್ರಾಬ್ಲಮ್ ಏನಕ್ಕೆ ಅಂದರೆ, ನನ್ನ ಹೆಸರಿಗೆ ಸಿಲಿಂಡ್ರ್ ಇಲ್ಲ. ಈ ರಾಕ್ಷಸನಿಂದ ನಮ್ಮ ಹತ್ರ ಏನೂ ಇಲ್ಲ. ಇವಾಗಲೇ ನಾವೆಲ್ಲ ಒಂಚೂರು ಏನೋ ಒಂದು ಒಳ್ಳೇದೋ ಏನೋ ಒಂದು ದಾರಿಗೊಂದು ಮಾಡ್ಕೊಂಡು ಬದುಕೊಂಡು ಹೋಗ್ತಾ ಇದ್ದೀವಿ. ನನ್ನ ಹೆಸರಲ್ಲಿ ನನಗೆ ಸಿಲಿಂಡ್ರ್ ಇಲ್ಲ ಅಂದರೆ ಎಲ್ಲಾದರೂ ಹೊರಗಡೆ ಹಿಂಗೆ ಯಾರ್ದಾಗೋದು ಎಕ್ಸ್ಚೇಂಜ್ ಮಾಡ್ಕೊತೀನಿ.
ಯಾರ ಹತ್ರನಾದರೂ ಹಿಂಗೆ ಬದಲು ಮಾಡಿಕೊಂಡು ಇಸ್ಕೊಂಡು ನಾನು ಯೂಸ್ ಮಾಡೋ ಅಂಥದ್ದು. ನನ್ನ ಹೆಸರಿಗೆ ನಾನು ಮಾಡ್ಕೊಂಡಿಲ್ಲ. ನಾನು ಈ ರಾಕ್ಷಸನ್ನ ಕಟ್ಕೊಂಡಾಗಿಂದನೂ ನಮ್ಮ ಹೊಟ್ಟೆ ನಾವು ಸಾಕೋಣದೇ ಆಗೋಗ್ಬಿಡ್ತು. ನಮ್ಮ ಹೊಟ್ಟೆ ಬಟ್ಟೆ ನಮ್ಮ ಕಷ್ಟ ಸುಖ ಇಂಥವನ್ನೇ ಇದನ್ನು ತಗೊಳ್ಳೋಷ್ಟು ನಮಗೆ ಆಗಲಿಲ್ಲ. ಯಾವುದೋ ಒಂದು ಅನುಕೂಲನೂ ಇಲ್ಲ. ಈಗ ಹೆಂಗೋ ನೆಮ್ಮದಿಯಾಗಿದ್ದೀವಿ ಅಂದರೆ ಈ ಪಿಚಾಚಿ ನನ್ನ ಮಗ 5 ವಾರ ಕಟ್ಕೊಂಡು ನಮ್ಮ ಆಚಾರ ನೋಡಿ ಹೆಂಗಿದೆ ನಮಗೆ. ಎಲ್ಲೋ ಈಗ ಮನೆ ಬಿಡ್ಬೇಕಂದು ನಾಲ್ಗೆನೋ ಎಕ್ಕಡನೋ ಗೊತ್ತಿಲ್ಲ ನನ್ನ ಮಗಂದು. ಅವನಿನ್ನು ಹೆಂಗೆ ಅವರಮ್ಮ ಎತ್ತಿದ್ಲೇನೋ ಗೊತ್ತಿಲ್ಲ. ನಾ ಮನೆ ಬಿಡಬೇಕು ಅಂತ ಬೊಗಳ್ದ ಕೋರ್ಟ್ನಾಗೆ. ಮನೆ ಬಿಟ್ಟಿದ್ದೀನಿ. ಬಿಟ್ಟಾದ್ಮೇಲೆ ಇನ್ನೆಲ್ಲೋ ಇದ್ದೀನಿ. ನಾನು ಬಾಡಿಗೆ ಕಟ್ಟಾಳ, ನಾನು ಬಂಕ ಕಟ್ಟಾಳ, ನನ್ನ ಮನೆಗೆ ನಾನು ಇದ್ರೂ ಕೂಡ ಆ ಓನರಿಗೆ ಚೂ ಬಿಟ್ಟು ಅನಿಸ್ತಾನೆ. ಅವನಿಗೂ ಅಂತೂ ಒಳ್ಳೇದಾಗಲ್ಲ. ನಮ್ಮ ಹೊಟ್ಟೆ ಊರಿ ಸಂಕಟ ಬಡದೆ ಬಡಿಯುತ್ತೆ. ಬೇಕಾಗಿಲ್ಲ ಅಂದರೆ ಬೇಕಾಗಿಲ್ಲ ಅಂದಮೇಲೆ ಅದು ಏನಕ್ಕೆ ಅದು ಒತ್ತಡ. ಇವ್ನು ಪ್ರೊಟೆಕ್ಟಿವ್ ನನಗೇನು ಬೇಕು ಅಂತ ನಾನು ಕೇಳೋಂಥದ್ದು. ಇವ್ನು ಪ್ರೊಟೆಕ್ಟಿವ್ ನಮಗೆ ಬೇಕಾಗಿಲ್ಲ. ನಮ್ಮ ಮನೆ ಬರ ನಾವು ಹುಟ್ಟಿದ್ದೀವಿ ಅಂದರೆ ಭೂಮಿ ಮೇಲೆ ಹುಟ್ಟಿದ್ದೀವಿ, ಇವನೇನು ಹೆಚ್ಕೊಂಡು ನಾವು ಹುಟ್ಟಿಲ್ಲ. ನಮ್ಮ ಮನೆ ಬರ ಏನಾಯ್ತೋ ಭಗವಂತ ನಮ್ಗೆ ಇಷ್ಟು ಮಾಡಿದ ಮೇಲೆ ಇನ್ಯಾವುದೋ ಮಾರ್ಗದಾಗ ನಮಗೆ ಹೆಲ್ಪ್ ಮಾಡ್ತಾನೋ ಬಿಡ್ತಾನೋ ಅದು ನಮ್ಮ ಮನೆ ಬರ. ಇವನಿಂದ ನನಗೇನು ಆಗಬೇಕಾಗಿಲ್ಲ. ಈ ಪಿಚಾಚಿ ನನ್ನ ಮುಂದೆ ಅವಳು ಓನರ್ ಅಂತೇಳಿ ಅದಕ್ಕೆ ಓನರ್ ನನ್ನ ಹತ್ರನೇ ಉಳಿಸ್ಕೊಂತಾಳೆ ಓನರಾಗಿ. ಇವಳು ಒಬ್ಳು ಮಾನ್ಗೆಟ್ ಓನರ್. ಇವಳಿಂದ ಇನ್ನೂ ಏನೇನು ಗೊತ್ತಿಲ್ಲ. ಇಲ್ಲ ಗಾಡಿನೆಲ್ಲ ಕೆರ್ದಿಕ್ಕೆ ಕುಂತವಳೆ. ಇಲ್ಲ ಇಂಥವು ಮಾಡ್ತಾಳೆ ಇವಳು ಅನ್ನ ತಿಂತಾಳೆ ಅವಳು ಓನರ್ ಅನ್ನೋಳು. ಅವಳಿಗಂತೂ ಒಳ್ಳೇದಾಗೋದಿಲ್ಲ. ಸರಸರೆ ಹೋಗ್ತಿದ್ದೀನಿ ನಿನಗಂತೂ ಒಳ್ಳೇದಾಗಲ್ಲ. ದೇವ್ರು ನಿನಗೂ ಮಕ್ಕಳು ಮರಿ ಕೊಟ್ಟಿದ್ದಾನೆ, ನಿನಗಂತೂ ಒಳ್ಳೇದಾಗೋದಿಲ್ಲ ನೋಡು ಅಂತೇಳಿ ಸರಸರೆ ಹೋಗ್ತಿದ್ದೀನಿ. ಮನೆ ಬಾಡಿಗೆಗಿರೋ ಥರ ಉಗಿಸ್ಕೊಂತಾಳೆ ಅಂದರೆ ಇನ್ನು ಎಷ್ಟು ಮಟ್ಟಿಗೆ ಅವಳಿಗೆ ನೆವೆ ಆಗ್ತಿರ್ಬೇಕು ಅನ್ನೋದು ನನಗೆ ಇವಾಗ ಅರ್ಥ ಆಗ್ತಾಯಿದೆ. ಓಕೆ ಫ್ರೆಂಡ್ಸ್, ಸಿಲಿಂಡ್ರು ತಗೋಬೇಕಾದ್ರೆ ತುಂಬಾ ಕಷ್ಟ ಆಯಿತು. 3 ದಿನದಿಂದ ನಾನು ನನ್ನ ಮಗಳು ಒಂದು ನಮ್ಮ ಅನ್ನ ನಮ್ಮ ಕೈ ನಮ್ಮ ಜೀವನ ನಾವೇನೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೂ ಬಂದು ಕಲ್ಲಾಗ್ತಾರೆ ಅಂದರೆ ಇಂಥ ಜನಗಳೇನು ಹೇಳೋಣ. ಎಲ್ಲ ನ್ಯಾಯಾಗಿದ್ದು ಸರಿಪಡಿಸೋದು ಫೇಸ್ ಟು ಫೇಸು ಮಾತಾಡ್ಕೊಂಡು ಸರಿ ಮಾಡ್ಕೊತಾರೆ. ಎಲ್ಲ ನೆಟ್ಟಿಗಿದ್ದು ಏನೋ ಅಂಥದ್ದು ಇಂಥ ತಪ್ಪೇ ಇರೋದಿಲ್ಲ ಹಂಗಿದ್ದವರು. ಇದು ಕಿತ್ತೋದ ಜನ್ಮ ಅದ್ರದ್ದು ಅದು ಒಂದು 20-30 ಕಟ್ಕೊಂಬಿಟ್ಟು ಯಾವ ತಪ್ಪಿಗೂ ಸಿಕ್ಕಾಕೆಮಲ್ವಂತೆ. ನಾವು ಕಾರಿಡಿಬೇಕಂತೆ. ಹೆಂಗೆ ತೆಗ್ರೋ ಮೆಟ್ಟರಿತ ಒಂದಿನ ಇಕ್ಕಿಸ್ಕೊಂತಾನೆ. ನನಗೆ ಗೊತ್ತೈತೆ. ನನಗೆ ನನ್ನ ಲೈಫಲ್ಲಿ ಹಿಂಗೆ ಆಡ್ತಾ ಇರಲಿ ಒಂದಿನ ಐತೆ. ಅದು ನಿಂದು ಯಾವತ್ತೂ ನಮ್ಗೆ ನೆಮ್ಮದಿ ಇರುತ್ತೆ. ಯಾವತ್ತೂ ನಮಗೆ ಸಿಗಾಕ್ಸದೆ ಒಂದು ಕೆಲಸ ಇರೋದು. ಯಾವತ್ತೂ ನಮಗೆ ಸಿಗೇ ಬಿಡ್ದಿರೋದೆ. ನಾವು ಎಲ್ಲದೂ ಹಾಲು ಅಂತ ಹೋಗಿದ್ದು. ನಾವು ಇಷ್ಟು ದಿನ ಎಲ್ಲ ಕಳ್ಳಿ ಹಾಲು ಸಮೇತ ನಾನು ಹಾಲು ಅಂತಲೇ ನಾನು ಭಾವಿಸ್ಕೊಂಡು ಹೋದೆ ಇವತ್ತರೆಗೂ. ಇವಾಗ ಗೊತ್ತಾಗಿದೆ ನನಗೆ ಎಲ್ಲದಕ್ಕೂ ನಮ್ಮದೇ ತಪ್ಪಿಗೆ ಸಿಗಬಾರ್ದು. ಇವ್ನು ಏನೇ ಮಾಡಿದ್ರು ಕೂಡ ಅದು ಲೆಕ್ಕಕ್ಕೆ ಬರ್ತಾ ಇಲ್ಲ. ತಿನ್ನೋದಕ್ಕೆ ಮಣ್ಣಾಕ ನನ್ನ ಮಗ ಅವನು. ನಾಗರ ತಿಂದು ಮನೆ ಜಂತೆ ಅಣಿಸ್ತಾರಲ್ಲ ಆ ಥರದ ಜಾತಿ ಅವನು. ಇಲ್ಲಿ ಬಾಡಿಗೆ ಕಟ್ಟೋಣ ಬಂಕ ಕಟ್ಟೋಣ. ನಾನು ನನ್ನ ಕಷ್ಟ ನನ್ನ ಬಂಗ ನನ್ನ ಮಗಳನ್ನ ಸಮೇತ ನಾನು ಇಟ್ಕೊಂಡು ಇದು ಮಾಡ್ತಾಯಿದ್ದೆ. ಬೇವರ್ಸಿ ಬೇಕಾದ ಮಗಳನ್ನ ಕರ್ಕೊಂಡೋಗಿ ಸಾಕಬೇಕಾಗಿತ್ತು. ಇವಾಗ ಸಾಕಿ ನನ್ನಿಂದ ₹1 ಲಾಭ ಇಲ್ಲ. ನನಗೆ ಒಂದು ಮನೆನೂ ಗತಿ ಇಲ್ಲ. ನನಗೆ ಏನೂ ಇಲ್ಲ. ಇವಾಗ ಈ ಹುಡುಗಿನೂ ನನ್ನಿಂದ ದೂರ ಮಾಡೋಂಗಿದ್ರೆ ಅವತ್ತೇ ಇಟ್ಕೋಬೇಕಾಯ್ತು, ಕರ್ಕೊಂಡು ಸಾಕೋಬೇಕಾಯ್ತು. ಇದ್ರಲ್ಲ ಅವನು ಎಕ್ಸ್ಗಳು ಅವನವು ಎದರಲ್ಲ ಕಿತ್ತೋದವು ಹಿಂದೆ ಬಂದಿರೋವು ಅವ್ರ ಜೊತೆಗೆ ಸಾಕೊಂಡು ಹೋಗಿರ್ಬೇಕಾಗಿತ್ತು. ಅವಾಗ ಅರಸಿರ್ಲ, ಅವಾಗ ಬುದ್ಧಿ ಇರಲಿಲ್ವಾ, ಅವಾಗ ಮಗಳಾಗಿರ್ಲಿಲ್ವಾ. ಅವ್ನು ನನ್ನ ಮಗಳು ವಿಷ ಕುಡ್ದಾಗೆಲ್ಲ ಹೋಗಿದ್ದ. ಇನ್ನೊಂದು ಮತ್ತೊಂದು ಬೇರೆದರೆಲ್ಲ ಬಂದು ದೊಡ್ಡ ಇಶ್ಯೂ ಮಾಡಿದಾಗೆಲ್ಲ ಎಲ್ಲ ಹಾಳಾಗೋಗಿದ್ದ. ಇವತ್ತು ಬಂದುಬಿಟ್ಟು ನಿಂತ್ಕೊಂತಾನೆ. ಮಾನ ಮರ್ಯಾದಿಲ್ವಾ ಅನಿಷ್ಟ ಓಕೆನಾ ಜನ್ಮಕ್ಕೆ ಅಲ್ಲ. ನಮ್ಮ ಹೊಟ್ಟೆ ಉರಿ ಸಂಕಟ ಹೆಂಗೆ ಬಡಿಯುತ್ತೆ ಅಂತಂದರೆ ಓಕೆ. ನಾನು ನಿಜವಾಗ್ಲೂ ನೋಡ್ತೀನಿ. ನಾನು ಕಣ್ಣಾರ ನೋಡ್ತೀನಿ. ನಾನು ನೋಡಿದ್ದೀನಿ, ಸಾಕಷ್ಟು ನೋಡಿದ್ದೀನಿ. ನನ್ನ ಅಯ್ಯೋ ಅನಿಸಿ ನನ್ನ ಹೊಟ್ಟೆ ಉರಿಸಿ ನನಗೆ ಬೆಳಕು ಹರಿಯೋಕ್ಕಿಲ್ಲ. ಅವ್ರಿಗೆ ಆಗೋಗಿದ್ದು ಬೆಳಕು ಹರಿಯೋಕ್ಕಿಲ್ಲನೂ ಅವ್ರು ಅನುಭವಿಸಿದ್ದಾರೆ. ಆದರೂ ಕೂಡ ಬರ್ತವೆ ಮಾನ ಮರ್ಯಾದಿಲ್ದಂಗೆ. ಮಾನ ಮರ್ಯಾದೆ ಏನು ಇಲ್ದಂಗೆ ಇವತ್ತು ಅವಳು ಇದ್ದಾಳಲ್ಲ ಓನರ್ ಅಜ್ಜಿ ಅನ್ನೋಳು. ಅವಳು ಮಾನಗೆಟ್ಟು ಓನರ್ ಅಜ್ಜಿ ಅವಳು ಇದ್ದಂಗೆ ಮಾನ ಮರ್ಯಾದಿಲ್ದವಳು ಇದ್ದಂಗೆ ಅದಾಳ ನಿಷ್ಠ. ನನ್ನ ಅಂತೇಳಿ ಆಡ್ತಾಳೆ, ತಿರ್ಗಿ ಬಾಡಿಗೆನೂ ಇಸ್ಕೊಂತಾಳೆ. ನನ್ನ ಅಂತೇಳಿ ಆಡ್ತಾಳೆ, ತಿರ್ಗಿ ಒಂದು ಬಾಡಿಗೆನೂ ಇಸ್ಕೊಂತಾಳೆ. ಮಾನ ಮರ್ಯಾದಿಲ್ದಾಳು ಅವಳು. ಆಯಿತಾ. ಇಂಥವಕ್ಕೆ ಇಂಥವ್ರ ಮನೆಗೆ ಬಂದು ಸೇರ್ಕೊಂಡು ಇವಳು ಒಳ್ಳೆಳೆ ಆಗಿದ್ಲು. ಅವಳ ಅಜ್ಜಿ ಇದ್ದಾಳಲ್ಲ ಮನೆಯವನವ್ರು, ಅವಳು ಒಳ್ಳೆಳೆ ಆಗಿದ್ಲು. ಈ ನಾಯಿ ನೆರಳು ಬಿದ್ದು ಬಿಡ್ತಲ್ಲ, ಅದ್ಯಾದ ಪಿಚಾಚಿ ಅನಿಷ್ಟ ನನಗೆ ಯಾವ ಜನ್ಮದ ಮಹಾಪ್ರಾರಬ್ಧ ಅದ್ರ ನೆರಳು ಬಿದ್ದು ಬಿಡ್ತು. ಅದ್ರ ನೆರಳು ಬಿದ್ದಿರೋದಕ್ಕೆ ಇವಳು ಹಿಂಗೆ ಸೊಟ್ಕ ಕುಂತವಳೆ ನೆಟ್ಕಾಗ್ದಂಗೆ. ಆಯಿತಾ. ಮೊನ್ನೆಲ್ಲ ನಾನು ನನ್ನ ಮಗಳು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ನಮಗೆ ಗೊತ್ತು. ನೀವು ನೋಡಿದ್ರಾ ನನ್ನ ಡೈಲಿ ನನ್ನ ವ್ಯೂವರ್ಸು ನನ್ನ ಸಬ್ಸ್ಕ್ರೈಬರ್ಸಿಗೆ ಗೊತ್ತು ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ. ನಾನು ನನ್ನ ಮಗಳಿಗೆ ಹಾಲು ಬ್ರೆಡ್ ಕೊಟ್ಟಿದ್ದಂಥದ್ದು, ಉಪ್ಪಿಟ್ಟು ಮಾಡೋಕ್ಕೆ ಗಂಟು ಹಾಕಿದ್ದು ಅದೆಲ್ಲನೂ ಜಾಸ್ತಿ ನಾನು ವೀಡಿಯೋದಲ್ಲಿ ತೋರಿಸಿಲ್ಲ. ನೆಗೆಟಿವೇ ತೋರಿಸ್ತೀರಾ ಅನ್ನಂಗಾಗುತ್ತೆ ಅಂತ. ಎಷ್ಟು ಕಷ್ಟಪಟ್ಟು ನಾನು ಅಡುಗೆ ಮಾಡಿದೆ. ಇದು ಮನೆ ಪರಿಸ್ಥಿತಿಯಲ್ಲಿ ಒಲೆನ ಬಂಕನ ಒಲೆ ಇದ್ದರೂ ನಂಗೆ ಒಲೆ ಮಾಡೋಕ್ಕೆ ಬರೋದಿಲ್ಲ. ನಮ್ಮನ್ನು ಹಂಗೆ ಬೆಳೆಸಿದ್ದಂಥದ್ದು. ತುಪ್ಪವಾಗಿ ಬೆಳೆದಿರೋಣ ಸಾಕೋಕ್ಕೆ ಯೋಗ್ಯತೆ ಆದಮೇಲೆ ಏನಕ್ಕೆ ಕಟ್ಕೋಬೇಕಾಯ್ತು. ಹಿಂಗೆ ಬಿಡೋ ಸಂಪತ್ತಿಗೆ ನಾವೇ ಬಿಟ್ಟಿದ್ದೀವಿ ಅಂದಮೇಲೆ ತಿಕ್ಕ ಮುಚ್ಕೊಂಡಿರ್ಬೇಕು ತಾನೆ, ಬಾಯಿ ಮುಚ್ಕೊಂಡಿರ್ಬೇಕು ತಾನೆ. ನಮ್ಮ ಸುದ್ದಿಗೆ ಏನಕ್ಕೆ ಬರಬೇಕು. ಹೊಟ್ಟೆ ಊರಿ ಸಂಕಟ ಅಷ್ಟೈತೆ, ಯಾರಿಗೂ ಇಲ್ಲ. ಒಂದು 10-20 ಊರುಗಳಿಗೆ ಹಂಚ್ಬೋದು ಅಷ್ಟೈತೆ ಹೊಟ್ಟೆ ಊರಿ ಸಂಕಟ ಅನ್ನೋದು. ನಾವು ಚೆನ್ನಾಗಿದೆ ಸಹಿಸೋಕ್ಕಾಗ್ದಿರೋ ಅಂಥದ್ದು. ಅವು ಚೆನ್ನಾಗಿರ್ಬೇಕಾದ್ರೆ ನಾವೇ ಹೊಟ್ಟೆ ಉರ್ಕೊಳ್ಳಿಲ್ಲ. ನಾವು ಚೆನ್ನಾಗಿದ್ರೆ ಹೋಗ್ಬರುತ್ತೆ. ಇನ್ನೆಂಥ ಹೊಟ್ಟೆಗೆ ಮನೆಗಿದ್ದಾಗ ಹೊಟ್ಟೆ ತುಂಬ ಅನ್ನ ಊಟ ಬಟ್ಟೆ ಹಾಕೊಂಡು ನೆಟ್ಟು ನೋಡ್ಕೊಂಡಿದ್ರೆ ಯಾವ ಹೆಣ್ಣು ತಾನೇ
ಇದು ಮಾಡ್ತಾಳೆ. ಹಂಗಂತ ಸಾಯೋವರೆಗೂ ಇಂತ ಕಟ್ಕೊಂಡಿದ್ವಿ ಕಿರುಗುನ ಅಂತ ಅಂದ್ಬಿಟ್ರೆ ಹೆಂಗೆ ಬೇಕಾದ್ರೂ ನರ್ಕ ಅನ್ಭವಿಸ್ಕೊಂಡಿರೋ ಅಂಥದ್ದು ನಾವೇನು ಪಾಪ ಮಾಡಿದ್ವಿ, ಎಷ್ಟು ವರ್ಷ ಅಂತ ಅನ್ಭವಿಸ್ಬೇಕು, ಎಷ್ಟು ದಿನ ಅಂತ ಅನ್ಭವಿಸ್ಬೇಕು? ಅದಕ್ಕೆ ಎಂಡ್ ಅಂತಾನೆ ಇಲ್ವಾ? ಅದಕ್ಕೆ ಕ್ಷಮೆ ಅಂತಾನೆ ಇಲ್ವಾ? ಹುಚ್ಚುಗುಳುತ್ತಾಗೆ ಭಾಳ ಅಂಥದ್ದು ಕರ್ಮ ನನಗೆ ಬಂದಿರೋದು. ಹುಚ್ಚುಗುಳ್ತಾಗ ನಾವು ಬೇಯಬೇಕು ದಿನ ಬೆಳಿಗ್ಗೆ ಸಾಯಂಕಾಲ. ಯಾರೋ ಒಬ್ರು ಹೆಲ್ಪ್ ಮಾಡ್ತಾರೆ, ಚೆನ್ನಾಗಿ ನೋಡ್ಕೊತಾರೆ, ಅಥವಾ ಯಾರೋ ಒಬ್ರು ನೆಳ್ಕೊಟ್ರು, ಯಾರೋ ಒಬ್ರು ಏನೋ ಅವ್ರ ದಿಸೆಯಿಂದ ನಾವು ಹೆಂಗೋ ಇದ್ದೀವಿ ಅಂದರೆ ಅದೋರು ಸಹಿಸಕ್ಕಲ್ಲ. ಅಲ್ಲಿ ಬಂದು ಉಳಿ ಹಿಂಡ್ಬಿಟ್ಟು ಅಲ್ಲಿ ಕೆತ್ಲಾಕಿ ಅದು ಜಾತಿನೇ ಅಷ್ಟು ಅದ್ರದ್ದು ನಾಯಿ ಜಾತಿ. ನಾಯಿ ಅದು ತಿಂದು ಮೇಲೆ ಜನತೆ ಎಣ್ಸೋದು, ಅದು ಬದಲಾವಣೆ ನಾಲ್ಗೆ ಅದು ನನ್ನ ಮೇಲೆ ಹಾಕುತ್ತೆಲ್ಲ ನಾನು ಇಷ್ಟ. ಅದು ಕಂಡ್ಕೊಂಡು ಹೆಂಗಸರಿಂದ ಓಡೋವಂಥದ್ದು, ಊರು ಕೇರಿಯೆಲ್ಲ ಬಿಟ್ಬಿಟ್ಟು ಯಾರಿಗೂ ಭಯ ಇಲ್ಲಂತೆ, ಭಕ್ತಿ ಇಲ್ಲಂತೆ, ಯಾರಿಗೂ ನಾನು ಎದ್ರಲ್ಲ ಅಂಥ ಗಂಡಸು, ನಾನು ಯಾರಿಗೂ ಎದ್ರಲ್ಲ ಅನ್ನೋಂಥ ಸೀಮೆಗಳ್ದು ಗಂಡಸು ಭಯ ಭಕ್ತಿ ಇಲ್ದ್ರ ಅಂತ ಕಣೆ ನಾನು ತಲೆಗೆ ಬಡ್ಕೊಳ್ಳಲ್ಲ. ರಪ್ಪ ಅಂತ ನಾನು ಭಯ ಭಕ್ತಿ ಇಲ್ದ್ರ ಹೋಗ್ತಾನೆ, ಒಂದು ಕಟ್ಕೊಂಡು ಹೆಂಗಸರೆಲ್ಲ ಕಟ್ಕೊಂಡು ಹೋಗ್ಬಿಡ್ತಾನೆ ವರ್ಷ ಕಟ್ಲೇನ ಅಂತ ಅವ್ರ ಅಮ್ಮನ ಮುಂದೆ ತೋರಿಸ್ಕೊಳ್ಳಿ ಅವ್ರ ಅಮ್ಮನ ಪೌರುಷನ. ನಾಯಿ ಅನಿಷ್ಟ ಇಲ್ಲೂ ಬಂದು ಕೆಡ್ಸಿಕ್ಕೆ ಹುಚ್ಚನೆ ಅವಳಿಗಂತೂ ಒಳ್ಳೇದಾಗೋದಿಲ್ಲ. ಅವಳು ಓನರಜ್ಜಿಗೆ ನಾನು ಹೊಟ್ಟೆ ಊರಿ ಸಂಕಟ ಹೆಂಗೆ ಬಿಡಿಯುತ್ತೆ ಅಂದರೆ ಶಾಪ ಹಾಕ್ತೀನಿ ಕೂತ್ಕೊಂಡು ಅವಳಿ ದಿನ ಬೆಳಿಗ್ಗೆ ಸಾಯಂಕಾಲ.